ಇವತ್ತು ದಿಗ್ವಿಜಯ ರಾಮದೇವರ ಮೂಲ ರಾಮದೇವರ ಹೆಸರಿನಲ್ಲಿ ನಮ್ಮ ಆತ್ಮೀಯ ಶಿಷ್ಯರಾದ ಶ್ರೀಮಠದ ಭಕ್ತರು, ನಮ್ಮ ಗುರುಗಳ ವಿಶೇಷ ಪ್ರೀತಿಗೆ ಪಾತ್ರರಾದ ಪ್ರಮೋದ ಮುತಾಲಿಕೆಯವರಿಗೆ ಪ್ರಶಸ್ತಿಯನ್ನು, ದೇವರ ಅನುಗ್ರಹದ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅವರ ಬಗ್ಗೆ ಅನಿರುದ್ಧಾಚಾರ್ಯರು ತಿಳಿಸಿದ್ದಾರೆ. ಇವರ ತಂದೆ ಕಾಲದಿಂದಲೂ ತಾತನ ಕಾಲದಿಂದಲೂ ವಿಶೇಷವಾಗಿ ಈ ಸೇವೆಯನ್ನು, ವೈದ್ಯಕೀಯ ಸೇವೆಯನ್ನು, ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಈಗಲೂ ಮಾಡ್ತಾ ಇದ್ದಾರೆ. ಅವರ ಮಗನೂ ಮಾಡ್ತಾ ಇದ್ದಾನೆ. ಜೊತೆಗೆ ಮನೆಯಲ್ಲಿ ಶುದ್ಧವಾದ ಸದಾಚಾರದಿಂದ ಅವರ ತಂದೆಯಿಂದಲೂ ಶಾಸ್ತ್ರಗಳ ಪಾಠವನ್ನು ಇವರು ಕೇಳಿದ್ದಾರೆ. ಇವರು ತನ್ನ ಮಗನಿಗೆ ಶಾಸ್ತ್ರದ ಪಾಠವನ್ನು ಹೇಳ್ತಾ ಜೊತೆಗೆ ಈ ವೈದ್ಯಕೀಯ ಸೇವೆಯನ್ನು ಮಾಡ್ತಾ ವಿಶೇಷವಾಗಿ ರಾಮದೇವರ ಸಮಾಜದ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ದೇವರು ಅವರಿಗೂ, ಅವರ ಮನೆಯವರು, ಮಕ್ಕಳು, ಕುಟುಂಬದವರೆಲ್ಲರಿಗೂ, ಅವರ ಮಗಳು ಎಲ್ಲರೂ ಕೂಡ ಈ ವೈದ್ಯಕೀಯ ವೃತ್ತಿಯಲ್ಲಿಯೇ ಇದ್ದು ಸೇವೆಯಲ್ಲಿ ನಿರತರಾಗಿದ್ದಾರೆ. ವಿಶೇಷವಾಗಿ ದೀರ್ಘ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು, ಶಾಸ್ತ್ರದ ಅಧ್ಯಯನ ಮಾಡುವ ಸೌಭಾಗ್ಯವನ್ನು ದೇವರು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ಮಕ್ಕಳಿಗೆಲ್ಲ ಬಹಳ ಹಸಿವೆಯಾಗಿತ್ತು. ನಿಮಗೆಲ್ಲ ಹಸಿವೆ ಆಗುತ್ತಲ್ಲ ಬೆಳಗ್ಗೆ ಎದ್ದ ಕೂಡಲೇ. ಅದೇ ತರಹ ಕೃಷ್ಣನ ಜೊತೆಗಿರುವ ಎಲ್ಲ ಗೆಳೆಯರಿಗೆ ಬಹಳ ಹಸಿವೆ ಆಯಿತು. ಸುಮ್ಮನೆ ಕೂತಲ್ಲೇ ಕೂತು ಹಸಿವೆ ಆಗಲಿಲ್ಲ. ಗೋವಿನ ಸೇವೆ ಮಾಡುವುದಕ್ಕೆ ಹೋಗಿದ್ದರು, ಆಕಳ ಕಾಯೋದಕ್ಕೆ. ದೂರದ ಪ್ರದೇಶಕ್ಕೆ ಗೋವುಗಳನ್ನು ಕಾಯುವುದಕ್ಕೆ ಸುತ್ತಾಡಿ ಆ ಬಿಸಿಲಲ್ಲಿ ಹಸಿವೆಯಾಗಿದೆ. ಮಧ್ಯಾಹ್ನದ ಹೊತ್ತು. ನಿಮಗೆ ಹೇಳಿತ್ತಲ್ಲ ಏನು ಆಟ ಆಡಬೇಕು ಅಂತ. ಕೂತಲ್ಲೇ ಕೂತು ಮೊಬೈಲ್ ನೋಡ್ತಾ ಇದ್ದರೆ ಹಸಿವೆ ಆಗೋದಿಲ್ಲ. ಓಡಾಡಬೇಕು, ಸುತ್ತಾಡಬೇಕು, ಚೆನ್ನಾಗಿ ಹಸಿವೆ ಆಗ್ತದೆ. ಹಸಿವೆ ಆದಾಗ ಊಟ ಮಾಡಿದರೆ ಆರೋಗ್ಯ ಚೆನ್ನಾಗಿರ್ತದೆ. ಕೂತಲ್ಲೇ ಕೂತು ಹಸಿವೆ ಇಲ್ಲದೆ ತಿನ್ನು ಅಂತ ನಿಮ್ಮ ತಾಯಿ ಹೇಳ್ತಾರೆ. ತಿಂದರೆ ಚೆನ್ನಾಗಿರಲ್ಲ. ಹೇಳ್ತಾರ ಇಲ್ಲ? ತಿನ್ನಿ ಅಂತ. ಬೇಕು ಅಂತ ನೀವು ಕೇಳಿ ತಿನ್ನಬೇಕು. ಹಾಗೆ ಹಸಿವೆ ಆಗಬೇಕು. ಕೃಷ್ಣ ಹಾಗೆ ಹಸಿವೆ ಮಾಡಿಸ್ತಾ ಇದ್ದ ಎಲ್ಲರಿಗೂ. ನೀವು ಕೃಷ್ಣನ ಭಕ್ತರಾದರೆ ಅದೇ ತರಹ ಚೆನ್ನಾಗಿ ಓಡಾಡಿ, ದೇವಸ್ಥಾನಕ್ಕೆ ಹೋಗಿ, ಗೋವುಗಳ ಸೇವೆ ಮಾಡಿ, ದೇವರ ಪ್ರದಕ್ಷಿಣೆ ಹಾಕಿ, ತಂದೆ ತಾಯಿಗಳ ಸೇವೆ ಮಾಡಿ, ಹಸಿವೆ ಮಾಡಿಕೊಂಡು ಊಟ ಮಾಡಬೇಕು. ಎಲ್ಲಿ ಕಳಿಸಿದ ಗೊತ್ತಾ ಕೃಷ್ಣ? ಯಾರಿಗೆ ಗೊತ್ತಿದೆ ಹೇಳಿ? ಎಲ್ಲಿ ಕಳಿಸಿದ? ನೀ ಕೈ ಮಾಡಬೇಡ, ಮಕ್ಕಳು ಹೇಳಬೇಕು. ಅಲ್ಲಿ ಯಜ್ಞ ನಡೆಯುವ ಸ್ಥಳಕ್ಕೆ ಕಳಿಸಿದ. ಹೋಮ ಮಾಡ್ತಾಯಿದ್ರು. ದೊಡ್ಡ ಋಷಿಗಳೆಲ್ಲ ಹೋಮ ಮಾಡ್ತಾಯಿದ್ರು. ಅಲ್ಲಿ ಹೋಗಿ ಅನ್ನವನ್ನು ಕೇಳಿ ಕೊಡ್ತಾರೆ ಅಂತ. ಯಾಕೆ ಅಂದರೆ ಎಲ್ಲಿ ಹೋಮ ನಡೆಯುತ್ತೋ ಅಲ್ಲಿ ಅನ್ನದಾನ ನಡೆಯುತ್ತೆ. ಅಲ್ಲಿ ಹೋಗಿ ಅನ್ನವನ್ನು ಕೇಳ್ತಾರೆ. ಋಷಿಗಳು ಕೊಡೋದಿಲ್ಲ, ಋಷಿಗಳ ಪತ್ನಿಯರು ಕೊಡ್ತಾರೆ. ಹೆಣ್ಣು ಮಕ್ಕಳು, ತಾಯಂದಿರು ಕೊಡ್ತಾರೆ. ಪ್ರೀತಿಯಿಂದ ಕೊಟ್ಟದ್ದನ್ನು ತಂದು ಎಲ್ಲರೂ ತಿಂತಾರೆ. ಕೃಷ್ಣ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ. ತಂದು ಕೃಷ್ಣ ಎಲ್ಲರಿಗೂ ಹಂಚಿಕೊಡ್ತಾನೆ. ಗೊತ್ತಾಯ್ತಾ? ಹಸಿವೆ ಆದಾಗ ಯಾವ ಅನ್ನ ತಿನ್ನಬೇಕು? ಯಾವುದೋ ಅನ್ನ ತಿನ್ನಬಾರದು. ದೇವರ ನೈವೇದ್ಯ ಆದದ್ದು, ಹೋಮ ಹವನ ಎಲ್ಲಿ ನಡೆಯುತ್ತೆ ಅಂತಹ ಪವಿತ್ರವಾದ ಅನ್ನವನ್ನೇ ತಿನ್ನಬೇಕು. ನಿಮಗೆ ತಾಯಿ ತಂದೆ ಏನಾದರೂ ತಿನ್ನಲಿಕ್ಕೆ ಕೊಡ್ತಾರಲ್ಲ, ಕೊಟ್ಟ ಕೂಡಲೇ ಏನು ಕೇಳಬೇಕು? ಮೊದಲನೇ ಪ್ರಶ್ನೆ, ನೈವೇದ್ಯ ಆಗಿದೆಯಾ ಅಂತ. ಏನು ಕೇಳ್ತೀರಾ ಹೇಳಿ ಗಟ್ಟಿಯಾಗಿ? ಆಗಿಲ್ಲ ಅಂದರೆ ತಿಂದುಬಿಡ್ತೀರಾ? ಆಗಿದೆ ಅಂತ ಉತ್ತರ ಕೊಟ್ಟರೆ ತಿನ್ನಬೇಕು. ನೈವೇದ್ಯ ಆದ ಮೇಲೇ ತಿನ್ನಬೇಕು. ತಿನ್ನುವಾಗ ಏನು ಅನ್ನಬೇಕು ಅಂತ ಹೇಳಿದ್ವಿ? ಗಟ್ಟಿಯಾಗಿ ಕೃಷ್ಣಾರ್ಪಣಮಸ್ತು ಹೇಳಿ ತಿನ್ನಬೇಕು. ಅವರು ನೈವೇದ್ಯ ಮಾಡಿರಬೇಕು,
ನಿಮ್ಮ ತಂದೆ, ನೀವು ಕೃಷ್ಣ ಅರ್ಪಣ ವಸ್ತು ಹೇಳಿ ತಿನ್ನಬೇಕು. ಹಾಗೆ ತಿಂತೀರಾ ಇಲ್ವೋ? ಇವತ್ತು ಎಲ್ಲರಿಗೂ ಕೃಷ್ಣನ ಗೊಂಬೆ, ಕೃಷ್ಣ ಇಷ್ಟು ರೂಪದಿಂದ ಬಂದಿದ್ದಾನೆ ನೋಡಿ ನಿಮಗೋಸ್ಕರ. ಬೆಂಗಳೂರಿನ ಒಬ್ಬ ಭಕ್ತರು, ಅವ್ರ ಹೆಸರು ಮರೆತೋಯ್ತು, ಅಲ್ಲಿಂದ ತಂದು ಕೊಟ್ಟಿದ್ದಾರೆ ನಿಮಗೋಸ್ಕರ. ಈ ಕೃಷ್ಣನನ್ನು ಪ್ರತಿಮೆಯನ್ನು ಚೆನ್ನಾಗಿಟ್ಕೋಬೇಕು. ಈ ಪ್ರತಿಮೆಯೇ ದೇವರಲ್ಲ, ಇದರೊಳಗೆ ಕೂತಿರ್ತಾನೆ ದೇವರು. ಆ ದೇವರು ನೀವೇನು ಮಾಡ್ತೀರಿ, ಏನು ಬಿಡ್ತೀರಿ ಎಲ್ಲ ಚೆನ್ನಾಗಿ ನೋಡ್ತಾನೆ. ನಿಮಗೇನೇ ಕಷ್ಟ ಇದ್ದರೂ ಅವನ ಮುಂದೆ ಹೇಳ್ಕೊಳ್ಬೇಕು, ಎಲ್ಲ ಪರಿಹಾರ ಮಾಡ್ತಾನೆ. ಆಯಿತಾ? ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಸನತ್ಕುಮಾರಶಿಷ್ಯಾಯ ಸರ್ವಶಾಸ್ತ್ರಾರ್ಥವೇದಿನೇ ವಿಷ್ಣುಭಕ್ತಿಪ್ರಬೋಧಾಯ ನಾರದಾಯ ನಮೋ ನಮಃ. ನೌಮಿನ್ಯಾಯ ಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಮಂತ್ರಾಕ್ಷರಪ್ರದಾನೇನ ಶ್ರೇಯಃಪತ್ಯಭಿಧೈರ್ಬುಧೈಃ ಜುಮಣಿಂ ಕಾರಯಾಮಾಸ ಸತ್ಸಂಕಲ್ಪೋ ಭವೇನ್ಮುದೆ. ಸತ್ಯಸಂಕಲ್ಪವರ್ಜುತ್ತಃ ಸತ್ಯಸಂತುಷ್ಟಚಂದ್ರಮಾಃ ಪ್ರಾರ್ಥಿತಾಶೇಷದಾತಾ ಚ ಭಕ್ತವೃಂದಸ್ಯ ನಿತ್ಯದಾ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀಶುಕ ಉವಾಚ ನಿಶಮ್ಯ ಕೌಶಾರವಿಣೋಪವರ್ಣಿತಂ ಧ್ರುವಸ್ಯ ವೈಕುಂಠಪದಾಧಿರೋಹಣಂ ಪ್ರರೂಢಭಾವೋ ಭಗವತ್ಯಧೋಕ್ಷಜೆ ಪ್ರಷ್ಟುಂ ಪುನಸ್ತಂ ವಿದುರಃ ಪ್ರಚಕ್ರಮೇ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥ ವರ್ಣನೆ ಮಾಡಿದ್ದಾರೆ. ಮನುಷ್ಯನಿಗೆ ಸಾಧನೆ ಮಾಡಬೇಕೆಂಬ ಸದ್ಬುದ್ಧಿ ಇದ್ದರೆ, ಗುರು ಕರುಣೆ ಇದ್ದರೆ, ಗುರುಗಳ ಮಾರ್ಗದರ್ಶನ ಇದ್ದರೆ ಎಂತಹ ಚಿಕ್ಕ ವಯಸ್ಸಿನಲ್ಲಿಯೂ ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಬಹುದು ಅಂತ ಧ್ರುವರಾಜರ ಕಥೆಯಿಂದ ನಾವೆಲ್ಲ ತಿಳಿದಿದ್ದೇವೆ. 5 ವರ್ಷದ ಪುಟ್ಟ ಬಾಲಕನಾಗಿದ್ದರೂ ಕೂಡ 5 ತಿಂಗಳಿನ ತಪಸ್ಸಿನಲ್ಲಿ ಎಷ್ಟೋ ಕೋಟಿ ಜನ್ಮಗಳಿಂದ ಸಾಧನೆ ಮಾಡಿಯೂ ಭಗವಂತನನ್ನು ಕಾಣುವುದಕ್ಕೆ ಸಾಧ್ಯವಾಗದೆ ಎಷ್ಟೆಷ್ಟೋ ಜನ ಒದ್ದಾಡ್ತಾ ಇದ್ದರೆ, ಆ 5 ತಿಂಗಳಿನ ತಪಸ್ಸಿನಿಂದ ಭಗವಂತನನ್ನು ಒಲಿಸಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮಹಾನುಭಾವ ಇವತ್ತಿಗೂ ಧ್ರುವ ತಾರೆಯಲ್ಲಿ, ಧ್ರುವ ಪದವಿಯಲ್ಲಿ ಸ್ಥಿರವಾಗಿ ನಿಂತು ಎಲ್ಲ
ಗ್ರಹ ನಕ್ಷತ್ರಗಳ ಕೇಂದ್ರ ಬಿಂದು ಅಂತನಿಸಿಕೊಂಡು ಆ ಎಲ್ಲ ನಕ್ಷತ್ರಗಳಿಗೆ ಆಧಾರನಾದಂತಹ ಶಿವಶುಮಾರ ರೂಪಿಯಾದ ಪರಮಾತ್ಮನ ಮುಖ್ಯವಾದ ಅಧಿಷ್ಠಾನದಲ್ಲಿ ತಾನಿದ್ದು ಅವನ ಪಾದದ ಸೇವೆಯನ್ನು ಮಾಡಿ ತನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಂಡಂತಹ ಜಗತ್ತಿಗೆ ಆದರ್ಶನಾಗಿ ನಿಂತಹ ಮಹಾನುಭಾವ ಧ್ರುವ ಮಹಾರಾಜ ಎಂಬ ಚರಿತ್ರೆಯನ್ನು ನೀವೆಲ್ಲ ತಿಳಿದಿದ್ದೀರಿ. ಧ್ರುವನ ಭಕ್ತಿ, ಅವನ ಯೋಗ್ಯತೆ ಎಷ್ಟು ದೊಡ್ಡದು, ಎಂತಹ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾನೆ ಅಂದರೆ ಸ್ವತಃ ಭಗವಂತ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾನೆ. ಶಿವಶುಮಾರ ರೂಪಿಯಾಗಿರುವಂತಹ ಪರಮಾತ್ಮ ಎಲ್ಲ ಗ್ರಹಗಳಿಗೆ ನಕ್ಷತ್ರಗಳಿಗೆ ಆಧಾರ. ಜ್ಞಾನಾನಂದಾತ್ಮಕೆ ವಿಷ್ಣು ಶಿವಶುಮಾರ ವಪುಷ್ಯಥ ಊರ್ಧ್ವಲೋಕೇಶು ಸಂವ್ಯಾಪ್ತೆ ಆದಿತ್ಯಾದ್ಯಾ ಸಮಾಶ್ರಿತಾ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಎಲ್ಲ ಗ್ರಹಗಳು ಎಲ್ಲ ನಕ್ಷತ್ರಗಳು ಅವನ ಬಾಲವನ್ನು ಆಶ್ರಯಿಸಿವೆ. ಅಂತಹ ವಿಶ್ವವ್ಯಾಪಿಯಾದ ಆ ಶಿವಶುಮಾರ ರೂಪಿಯಾದ ಭಗವಂತ, ಅಂತಹ ಭಗವಂತನ ಮಗಳು ಭ್ರಮಿ ಅಂತ. ಆ ಭ್ರಮಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಧ್ರುವರಾಜನಿಗೆ. ತನ್ನ ಅಳೆಯನನ್ನಾಗಿ ಮಾಡಿಕೊಳ್ಳಬೇಕು ದೇವರು ಅಂದರೆ ಎಷ್ಟು ದೇವರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾನೆ. ಕಲ್ಪ, ವತ್ಸರ ಅಂತ ಇಬ್ಬರು ಮಕ್ಕಳು ಅಲ್ಲಿ ಹುಟ್ಟುತ್ತಾರೆ. ಆ ಕಲ್ಪ ಎಂಬ ಮಗನನ್ನು ದೇವರು ತಾನೇ ಸ್ವೀಕಾರ ಮಾಡ್ತಾನೆ. ಮಗಳ ಮಗನನ್ನು ತನ್ನ ಮಗನನ್ನಾಗಿ ದೇವರು ತೆಗೆದುಕೊಳ್ತಾನೆ. ಇಡೀ ಜಗತ್ತೇ ದೇವರ ಸಂತತಿ, ಎಲ್ಲರೂ ದೇವರ ಮಕ್ಕಳೇ. ಆದರೂ ವ್ಯವಹಾರಕ್ಕೆ ಸ್ವಯಂಭುವ ಮನು ತನ್ನ ಮಗಳಾದ ಆಕೂತಿಯ ಮಗ ಯಜ್ಞನಾಮಕ ಪರಮಾತ್ಮ ಅಂತ ಪರಮಾತ್ಮನನ್ನು ತನ್ನ ಮಗನನ್ನಾಗಿ ಸ್ವಯಂಭುವ ಮನು ಸ್ವೀಕಾರ ಮಾಡಿದರೆ, ಇಲ್ಲಿ ದೇವರೇ ಧ್ರುವನ ಮಗನನ್ನು ತನ್ನ ಮಗನನ್ನಾಗಿ ಸ್ವೀಕಾರ ಮಾಡ್ತಾನೆ ಕಲ್ಪ ಅಂತ. ಅವನಿಗೆ ಈ ಕಲ್ಪಕ್ಕೆ ಅಭಿಮಾನಿಯನ್ನಾಗಿ ಮಾಡ್ತಾನೆ. ಒಂದು ಕಲ್ಪ ಎರಡು ಕಲ್ಪ ಅಂತ ಹೇಳ್ತಾರಲ್ಲ, ಹಾಗೆ ಆ ಕಲ್ಪಗಳಿಗೆ 71 ಮಹಾಯುಗ ಅಂದರೆ ಒಂದು ಕಲ್ಪ. ಅಂತಹ ಕಲ್ಪಕ್ಕೆ ಒಬ್ಬ ಅಭಿಮಾನಿಯನ್ನಾಗಿ ತನ್ನ ಮಗನನ್ನು ದೇವರು ನೇಮನ ಮಾಡಿಟ್ಟುಕೊಳ್ತಾನೆ. ಇನ್ನೊಬ್ಬ ಹೆಂಡತಿ ಅವನಿಗೆ ಇಲಾ ಅಂತ. ಇಬ್ಬರು ಹೆಂಡಂದಿರು, ಒಬ್ಬಳು ಭ್ರಮಿ, ಇನ್ನೊಬ್ಬಳು ಇಲಾ ಅಂತ. ಭ್ರಮಿ ಅಂದರೆ ಬಹಳ ಭ್ರಮೆ ಇತ್ತು ಅಂತ ಅರ್ಥ ಅಲ್ಲ, ಆ ಅರ್ಥದಲ್ಲಿ ಅಲ್ಲ. ಅವನ ತಂದೆ, ಅವಳ ತಂದೆ ಶಿವಶುಮಾರ ರೂಪಿಯಾದ ಪರಮಾತ್ಮ ಇದ್ದಾನಲ್ಲ, ಅವನ ಸುತ್ತಲೂ ಎಲ್ಲ ಗ್ರಹಗಳು ಪ್ರದಕ್ಷಿಣೆ ಹಾಕ್ತಾ ಇರ್ತವೆ ಅಂತ, ಭ್ರಮಣ ಮಾಡ್ತಾ ಇರ್ತವೆ. ಹೀಗಾಗಿ ಅವಳಿಗೆ ಭ್ರಮಿ ಅಂತ ಹೆಸರು ಬರಲಿಕ್ಕೆ ಕಾರಣ ಅವಳ ತಂದೆ ಪರಮಾತ್ಮ ಶಿವಶುಮಾರ ರೂಪಿಯಾದ ಭಗವಂತನ ಸುತ್ತಲೂ ಎಲ್ಲ ಗ್ರಹ ನಕ್ಷತ್ರಗಳು ಭ್ರಮಣ ಮಾಡ್ತವೆ, ಸುತ್ತುತ್ತವೆ. ಹಾಗಾಗಿ ಯಾರ ಸುತ್ತಲೂ ಎಲ್ಲ ಗ್ರಹಗಳು ಸುತ್ತುತ್ತವೋ ಅಂಥವನ ಮಗಳು ಅಂತ ಹೇಳುವುದಕ್ಕೆ ಭ್ರಮಿ, ಹೊರತು ಭ್ರಮಿಷ್ಠ ಇದ್ಲು ಅಂತ ಅರ್ಥ ಅಲ್ಲ. ಇನ್ನೊಬ್ಬ ವಾಯುದೇವರ ಮಗಳು, ವಾಯುಪುತ್ರಿ ಇಲಾ ಅಂತ. ಆ ಇಲಾ ಅನ್ನುವವಳಲ್ಲಿ ಉತ್ಕಲ ಅನ್ನುವ ಮಗನಾಗಿದ್ದಾನೆ. ಅವನೂ ಕೂಡ ಪರಮ ವಿರಕ್ತ ಶಿಖಾಮಣಿ, ಜಡೋನ್ಮತ್ತ ಮೂಕ ಬಧಿರವತ್ ಅಂತ. ಹುಚ್ಚರ ಹಾಗೆ, ಮುಖ ಅಲ್ಲ, ಹುಚ್ಚ ಅಲ್ಲ, ಮಹಾಜ್ಞಾನಿ ಅವನು. ಆದರೆ ಮೂಕ ಬಧಿರರಂತಿಪ್ಪರೋ ನೋಳ್ಪ ಜನಕ್ಕೆ, ನೋಡುವವರಿಗೆ ಹಾಗೆ ಕಾಣಿಸ್ತಾ ಇದ್ದ. ಏನೂ ಆಸಕ್ತಿ ಇಲ್ಲ ರಾಜ್ಯದಲ್ಲಿ, ಸಂಸಾರದಲ್ಲಿ ಆಸಕ್ತಿ ಇಲ್ಲ. ಯಾವಾಗಲೂ ಭಗವಂತನ ಸ್ಮರಣೆಯನ್ನು ಮನಸ್ಸಿನಲ್ಲಿ ಮಾಡ್ತಾ ಇದ್ದ. ನೋಡುವವರಿಗೆ ಹುಚ್ಚರ ಹಾಗೆ ನಾಟಕ, ಏನು ಮಾತು ಬರದೇ ಇದ್ದವರ ಹಾಗೆ, ಕಿವಿ ಕೇಳಿಸದೇ ಇದ್ದವರ ಹಾಗೆ, ತಲೆ ಸರಿ ಇಲ್ಲದೇ ಇದ್ದವರಂತೆ ತೋರಿಸಿ ವಿರಕ್ತನಾಗಿ ತನ್ನ ಸಾಧನೆಯನ್ನು ಮಾಡಿಕೊಂಡು ಅವನು ಉತ್ತಮವಾದ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಇನ್ನು ಉಳಿದವನು ವತ್ಸರ ಅಂತ. ಆ ವತ್ಸರನಿಗೆ ರಾಜ್ಯವನ್ನು ಧ್ರುವರಾಜರು ಒಪ್ಪಿಸಿದ್ದಾರೆ. 36,000 ವರ್ಷಗಳವರೆಗೆ ತಾವು ರಾಜ್ಯ ಆಳಿದ ಮೇಲೆ ದೇವರ ಆಜ್ಞೆಯಂತೆ ಮುಂದಿನ ರಾಜ್ಯಭಾರವನ್ನು ಅವನಿಗೆ ಒಪ್ಪಿಸ್ತಾರೆ ಎಂಬ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಅಂಗರಾಜ ಅಂತ. ಅಂಗ ಅಂದರೆ ಅಂಗ, ಅಂಗಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ.
ಅಂಗ ಅಂದರೆ ಅಪ್ರಧಾನ, ಸಬಾರ್ಡಿನೇಟ್ ಅಂತ ಅರ್ಥ. ದೇವರು ಸ್ವತಂತ್ರ, ಸರ್ವೋತ್ತಮನಾದವನು, ನಾನು ಅವನಿಗೆ ಅಂಗ, ದಾಸ, ಸಬಾರ್ಡಿನೇಟ್ ಆಗಿದ್ದವನು ಅನ್ನುವ ಅನುಸಂಧಾನದಿಂದ ತನ್ನನ್ನು ತಾನು ದೇವರಿಗೆ ಅರ್ಪಣೆ ಮಾಡಿಕೊಂಡ ಒಬ್ಬ ವಿಷ್ಣು ಭಕ್ತ, ಅವನು ಸಜ್ಜನ. ಅಂತಹ ಅಂಗರಾಜ. ಆ ಅಂಗರಾಜ ಭಕ್ತನಾಗಿದ್ದ, ಧರ್ಮಿಷ್ಠನಾಗಿದ್ದ. ಸುನೀತ ಅಂತ ಅವನ ಹೆಂಡತಿ, ಆದರೆ ಮಕ್ಕಳಾಗಿರಲಿಲ್ಲ. ಈ ಜನ್ಮದಲ್ಲಿ ಬೇಕಾದಷ್ಟು ಧರ್ಮವಂತನಾಗಿದ್ದರೂ ಕೂಡ ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪ, ಅದರ ಒಂದು ಫಲ ಅವನಿಗೆ ಬಿಟ್ಟಿರಲಿಲ್ಲ. ಜನ್ಮಾಂತರದಲ್ಲಿ ಅವನು ಬಾಲಹತ್ಯೆಯನ್ನು ಮಾಡಿದ್ದ. ಶ್ರೀಮದಾಚಾರ್ಯರು ಅದನ್ನು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಆ ಜನ್ಮಾಂತರದಲ್ಲಿ ಯಾವುದೋ ಒಂದು ಬಾಲಹತ್ಯೆಯನ್ನು ಮಾಡಿದ್ದರ ಪರಿಣಾಮ ಈ ಜನ್ಮದಲ್ಲಿ ಅವನಿಗೆ ಮಕ್ಕಳಾಗಿಲ್ಲ. ಮಕ್ಕಳಾಗದೇ ಇರುವಾಗ ಅವನೇನು ಅದನ್ನು ಬಹಳ ತಲೆ ಕೆಡಿಸಿಕೊಂಡಿರಲಿಲ್ಲ. ತನ್ನ ಪಾಡಿಗೆ ತಾನು ಪ್ರಯತ್ನವನ್ನು ಮಾಡಿ ತನ್ನ ಧರ್ಮ ಆಚರಣೆಯಲ್ಲಿದ್ದ. ಒಂದು ದಿವಸ ಒಂದು ವಿಶೇಷವಾದ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಯಜ್ಞವನ್ನು ಮಾಡುವಾಗ ಎಲ್ಲ ಋಷಿಗಳು, ಮುನಿಗಳು, ಋತ್ವಿಜರು ಯಜ್ಞ ಮಾಡಿಸ್ತಾ ಇದ್ದಾರೆ. ದೇವತೆಗಳು ಆಗಿನ ಕಾಲಕ್ಕೆ ಅಷ್ಟು ಭಕ್ತಿಯಿಂದ ಯಜ್ಞ ಮಾಡಿದರೆ ಬಂದು ಹವಿಸ್ಸನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾ ಇದ್ದರು ದೇವತೆಗಳು. ಈಗ ಏನು ಸ್ವೀಕಾರನೆ ಮಾಡೋದಿಲ್ಲ ಅಂತ ತಿಳ್ಕೊಬೇಡಿ. ಈಗಲೂ ಯಾರೇ ಭಕ್ತಿ ಶ್ರದ್ಧೆಗಳಿಂದ ಹೋಮ ಹವನಗಳನ್ನು ಮಾಡಿದರೆ ಹವಿಸ್ಸನ್ನು ದೇವತೆಗಳು ಅವ್ಯಕ್ತರಾಗಿ ಅದರ ಸಾರಗ್ರಹಣವನ್ನು ಈಗಲೂ ಮಾಡ್ತಾರೆ. ಆದಿತ್ಯಮುಪತಿಷ್ಠತಿ ಅಂತ ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯಮುಪತಿಷ್ಠತಿ. ಅಗ್ನಿಯಲ್ಲಿ ಹಾಕಿದಂತಹ ಆಹುತಿ ಅಗ್ನಿಯ ದ್ವಾರ ಆದಿತ್ಯ ಮೊದಲಾದ ದೇವತೆಗಳಿಗೆ ಅದು ಹೋಗಿ ಮುಟ್ತದೆ, ಸೇರ್ತದೆ. ಅವರು ಅದನ್ನು ಸ್ವೀಕಾರ ಮಾಡ್ತಾರೆ. ಯಜ್ಞಾದ್ಭವತಿ ಪರ್ಜನ್ಯ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯಜ್ಞ ಮಾಡುವುದರಿಂದ ಪರ್ಜನ್ಯ ಮೊದಲಾದ ದೇವತೆಗಳಿಗೆ ಪುಷ್ಟಿಯಾಗತ್ತೆ, ಸಂತೋಷ ಪಡ್ತಾರೆ, ಅನುಗ್ರಹ ಮಾಡ್ತಾರೆ ಅಂತ. ಅವಶ್ಯವಾಗಿ ಇವತ್ತಿನ ಯಜ್ಞಯಾಗಗಳಿಗೂ ಫಲ ಇದೆ. ಆದರೆ ಅವತ್ತು ಅವರ ತಪಸ್ಸು, ಅವರ ವಿಶಿಷ್ಟವಾದ ಸಾಧನೆ, ಇದಕ್ಕೆ ಅಗ್ನಿಯಲ್ಲಿಯೇ ದೇವತೆಗಳು ಬಂದು ಹವಿಸ್ಸನ್ನು ಸ್ವೀಕಾರ ಮಾಡಬೇಕು. ಯಾರೂ ಸ್ವೀಕಾರ ಮಾಡಲಿಲ್ಲ. ಯಾಕೆ ಅಂತ ಇವನಿಗೆ ಗೊತ್ತಾಗಲಿಲ್ಲ. ಋಷಿಗಳು ಹೇಳ್ತಾರೆ, ನಿನಗೆ ಮಕ್ಕಳಾಗಿಲ್ಲ ಅನ್ನುವುದಕ್ಕೆ ನೀನು ಕೊಟ್ಟ ಹವಿಸ್ಸನ್ನು ದೇವತೆಗಳು ಸ್ವೀಕಾರ ಮಾಡ್ತಾ ಇಲ್ಲ. ಏನು ಮಾಡ್ತೀಯ ನೋಡು ಅಂದರು. ಹಾಗಾದರೆ ಮಕ್ಕಳಾಗದೇ ಇದ್ದವರು ಯಜ್ಞ ಮಾಡಿದರೆ ದೇವತೆಗಳು ಹವಿಸ್ಸನ್ನು ಸ್ವೀಕಾರ ಮಾಡೋದಿಲ್ವೇ? ದೇವತೆಗಳು ಹವಿಸ್ಸು ಸ್ವೀಕಾರ ಮಾಡೋದಿಲ್ಲ ಅಂದರೆ ಇವನು ಮಾಡುವ ಯಜ್ಞ ಹೀಗೆ ಅಂದರೆ ಇನ್ನುಳಿದದ್ದು ಇದೇ ಹಣೆ ಬರಹ. ಏನು ಪೂಜೆ ಪುನಸ್ಕಾರ ಯಜ್ಞ ಯಾಗ ಯಾವುದು ಮಾಡಿದರೂ ದೇವತೆಗಳು ಸ್ವೀಕಾರ ಮಾಡೋದಿಲ್ಲ ಅಂದರೆ ಅವನು ಮಾಡಿದ್ದೆಲ್ಲ ವ್ಯರ್ಥವೇ ಅಂತ ಒಂದು ಪ್ರಶ್ನೆ ಬರ್ತದೆ. ಕಾರಣಾಂತರಗಳಿಂದ ಮಕ್ಕಳನ್ನು ಪಡೆಯದೇ ಇದ್ದಂತಹ ಸಹಸ್ರಾರು ಸಂಖ್ಯೆಯ ಭಕ್ತರ ಮನಸ್ಸಿನಲ್ಲಿ ಈ ಒಂದು ಶಂಕೆ, ಈ ಒಂದು ಸಮಸ್ಯೆ ತಲೆ ತಿನ್ನುವ ಸಮಸ್ಯೆ. ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಭಾಗವತದ ಕೇವಲ ಶ್ಲೋಕಗಳನ್ನು ಓದ್ತಾ ಹೋದರೆ ಮನಸ್ಸಿನಲ್ಲಿ ಆತಂಕಗಳು ಬಂದಾಗ ಉತ್ತರ ತಿಳಿಯೋದಿಲ್ಲ. ವೇದವ್ಯಾಸದೇವರೇ ಬೇರೆ ಗ್ರಂಥಗಳಲ್ಲಿ ಪರಮಾತ್ಮನೇ ಕೊಟ್ಟ ಉತ್ತರವನ್ನು ಶ್ರೀಮದಾಚಾರ್ಯರು ನಮಗೆಲ್ಲ ತೋರಿಸಿಕೊಡ್ತಾರೆ. ಭಗವಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ. ದ್ವಿಜವೃಂದ ಕೃತಂ ಕುತೂಹಲಾದ್ ಅನುಯೋಗಂಧು ಸಹಸ್ರಮುತ್ತಮಂ ಇಯಮೇಕಪದೇ ಸರಸ್ವತಿ ಶ್ರುತಿಭರ್ತು ಪರಿಪೂರಯತ್ಯಹೋ. ವೇದವ್ಯಾಸದೇವರ ವಚನದಲ್ಲಿ ಇಂತಹ ಪ್ರಶ್ನೆಗಳಿಗೆ ಉತ್ತರ ಬಂದಿಲ್ಲ ಅಂತಲ್ಲ, ಆದರೆ ನಮಗದು ಗೊತ್ತಾಗೋದಿಲ್ಲ. ಯಾವುದೋ ಪುರಾಣದಲ್ಲಿ ಬಂದಿರ್ತದೆ, ಎಲ್ಲಿಯೋ ಇರುತ್ತೆ. ಅದನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ಅತ್ರ ಸಂಶಯ. ಮಕ್ಕಳಿಲ್ಲದೇ ಇದ್ದರೂ ಅವರವರ ವರ್ಣಾಶ್ರಮಗಳಿಗೆ ವಿಹಿತವಾದ ಕರ್ಮಗಳನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ದರೆ ನಿಶ್ಚಿತವಾಗಿ ಅವರಿಗೆ ಸದ್ಗತಿ ಆಗತ್ತೆ, ಉತ್ತಮ ಲೋಕ ಪ್ರಾಪ್ತಿ ಆಗತ್ತೆ. ನಿಷ್ಕಾಮ ಕರ್ಮವನ್ನು ಮಾಡಿದರೆ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಹೊಂದುವುದಕ್ಕೆ ಸಾಧ್ಯ ಇದೆ. ಮಕ್ಕಳಿಲ್ಲ ಅಂದ ಮಾತ್ರಕ್ಕೆ ಏನು ಗತಿಯೇ ಇಲ್ಲ, ದುರ್ಗತಿ ಅಂತ ತಿಳಿಯುವ ಅವಶ್ಯಕತೆ ಇಲ್ಲ. ಅವರವರ ಕರ್ಮದ ಪ್ರಕಾರ ಕೆಲವರಿಗೆ ಮಕ್ಕಳಾಗಬಹುದು, ಕೆಲವರಿಗೆ ಆಗದೇ ಇರಬಹುದು. ಹಾಗಿದ್ದರೆ ದೇವತೆಗಳು ಹವಿಸ್ಸನ್ನು ಸ್ವೀಕಾರ ಮಾಡಿ ಇವನಿಗೆ ಅನುಗ್ರಹ ಮಾಡಬೇಕಾಗಿತ್ತು. ಯಾಕೆ ಹವಿಸ್ಸನ್ನು ಸ್ವೀಕಾರ ಮಾಡಲಿಲ್ಲ ಅಂತ
ಅದಕ್ಕೂ ಶ್ರೀಮದಾಚಾರ್ಯರು ಕಾರಣ ಕೊಡ್ತಾರೆ. ದೇವತೆಗಳು ಯಾಕೆ ಅಂದರೆ ಇಲ್ಲಿ ಒಂದು ವಿಶೇಷ ಕಾರ್ಯ ಆಗಬೇಕಾಗಿದೆ. ನಾವು ಹವಿಸ್ಸನ್ನು ಸ್ವೀಕಾರ ಮಾಡಿದರೆ ಅವನು ತಲೆ ಕೆಡಿಸಿಕೊಳ್ಳೋದಿಲ್ಲ, ಮಕ್ಕಳಿಗಾಗಿ ಬೇರೆ ಪ್ರಯತ್ನ ಮಾಡೋದಿಲ್ಲ, ಪುತ್ರಕಾಮೇಷ್ಟಿ ಯಾಗವನ್ನು ಸ್ಪೆಷಲ್ಲಾಗಿ ಮಾಡಬೇಕವನು. ಅಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇದ್ದ ಪೃಥುರಾಜನ ಅವತಾರ ಆಗಬೇಕಾಗಿದೆ. ಲಕ್ಷ್ಮೀದೇವಿ ಸನ್ನಿಧಾನವನ್ನಿಟ್ಟು ತನ್ನ ಸನ್ನಿಧಾನಕ್ಕೆ ಪಾತ್ರಳಾದ ಒಬ್ಬ ಅರ್ಚಿರ್ದೇವಿಯ ಅವತಾರವನ್ನು ಮಾಡಿಸಬೇಕಾಗಿದೆ. ಅದಕ್ಕೋಸ್ಕರ ದೇವತೆಗಳು ಮಾಡಿದ ನಾಟಕ ಇದು. ನಾವು ಹವಿಸ್ ತಗೊಳ್ಳೋದಿಲ್ಲ ಅಂದರೆ ಯಾಕೆ ಅಂತ ಕೇಳ್ತಾನೆ. ಕೇಳಿದರೆ ಮಕ್ಕಳಾಗಬೇಕು ಅಂತ ಋತ್ವಿಜರು ಹೇಳ್ತಾರೆ. ಪುತ್ರಕಾಮೇಷ್ಟಿ ಯಾಗ ಮಾಡ್ತಾನೆ. ಆಗ ಪೃಥು ಅರ್ಚಿ ಇವರಿಬ್ಬರ ಅವತಾರ ಆಗ್ತದೆ. ಅವರಿಂದ ಮುಂದೆ ದೊಡ್ಡ ಕೆಲಸ ಆಗಬೇಕಾಗಿದೆ. ಅದಕ್ಕಾಗಿ ದೇವತೆಗಳು ಈ ರೀತಿ ನಾಟಕ ಮಾಡಿದ್ದು ಅಂತ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಸರಿ, ಪುತ್ರಕಾಮೇಷ್ಟಿ ಯಾಗ ಮಾಡ್ತಾನೆ. ಇದಕ್ಕೆ ಅನ್ಯೋನ್ಯಾಶ್ರಯ ಅಂತಾರೆ ಶಾಸ್ತ್ರದಲ್ಲಿ. ಅಂದರೆ ಮದುವೆಯಾಗದೆ ಹುಚ್ಚು ಹೋಗೋದಿಲ್ಲ ಅಂತ. ಹುಚ್ಚು ಹೋಗದೇ ಇದ್ದರೆ ಮದುವೆ ಆಗೋದಿಲ್ಲ. ಏನಾಗತ್ತೆ, ಹಾಗೇ ಕೂಡಬೇಕು ಮನೆಯಲ್ಲಷ್ಟೇ. ಆ ಪರಿಸ್ಥಿತಿ. ದೇವತೆಗಳು ಹವಿಸ್ಸು ತಗೊಳ್ಳೋದಿಲ್ಲ ಅಂತನ್ನೋದೇ ಸಮಸ್ಯೆ. ಯಾಕೆಂದರೆ ಮಕ್ಕಳಾಗಿಲ್ಲ ಅಂತ. ಅದಕ್ಕೇನು ಉಪಾಯ ಅಂತ ಕೇಳಿದರೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಅಂತಾರೆ. ಮತ್ತು ಅದು ಯಾಗವೇ ಅಲ್ವಾ. ಅಲ್ಲಿ ಮತ್ತೆ ದೇವತೆಗಳು ಹವಿಸ್ಸು ತಗೊಳ್ಳೋದಿಲ್ಲ. ಅವರು ತಗೊಳ್ಳದೇ ಇದ್ದರೆ ಯಜ್ಞ ಪೂರ್ಣ ಆಗಲ್ಲ, ಪೂರ್ಣ ಆಗದೇ ಇದ್ದರೆ ಮಕ್ಕಳಾಗಲ್ಲ. ಅದಕ್ಕೂ ಸಮಾಧಾನವನ್ನು ಋಷಿಗಳು ಹೇಳ್ತಾರೆ. ನೀನು ನೇರವಾಗಿ ಭಗವಂತನ ಉದ್ದೇಶಕ್ಕಾಗಿ ಯಜ್ಞವನ್ನು ಮಾಡಿಬಿಡು. ಪರಮಾತ್ಮ ನಿನಗೆ ವರ ಕೊಡ್ತಾನೆ. ವರ ಕೊಟ್ಟೇ ಕೊಡ್ತಾನೆ ಎನ್ನುವುದು ದೇವತೆಗಳಿಗೆ ಗೊತ್ತಾಗ್ತದೆ. ಯಾಕಂದರೆ ದೇವತೆಗಳಿಗೆ ಆ ಭಗವಂತನ ವಿಶೇಷ ಕೃಪೆ ಇರೋದರಿಂದ ಪರಮಾತ್ಮನ ಮನಸ್ಸಿನಲ್ಲಿದ್ದ ಎಷ್ಟೋ ವಿಚಾರಗಳು ದೇವತೆಗಳಿಗೆ ಗೊತ್ತಾಗತ್ತೆ. ಎಲ್ಲವೂ ಅಂತ ಅರ್ಥ ಅಲ್ಲ. ಯಾವುದು ದೇವತೆಗಳಿಗೆ ಯೋಗ್ಯವೋ ಅದು ಗೊತ್ತಾಗತ್ತೆ. ಓ, ಇವನಿಗೆ ಮಗನನ್ನು ಕೊಡಬೇಕು ಅಂತ ಪರಮಾತ್ಮ ಸಂಕಲ್ಪ ಮಾಡಿಬಿಟ್ಟಿದ್ದಾನೆ ಅಂದರೆ, ದೇವರು ಸಂಕಲ್ಪ ಮಾಡಿದ್ದಾನೆ ಅಂದರೆ ಮಗ ಆಗೋದು ನಿಶ್ಚಿತ ಅಂತ ಅರ್ಥ. ಅದು ನಿಶ್ಚಿತ ಅಂತ ಆದರೆ ಅವರು ಹವಿಸ್ಸನ್ನು ಸ್ವೀಕಾರ ಮಾಡಿಬಿಡ್ತಾರೆ. ಹಾಗಾಗಿ ಯಜ್ಞ ಮಾಡದೆ ಮಕ್ಕಳಾಗೋದಿಲ್ಲ, ಮಕ್ಕಳಾಗದೇ ಇದ್ದರೆ ಹವಿಸ್ಸು ತಗೊಳ್ಳೋದಿಲ್ಲ ಅಂತಿಲ್ಲ. ಮಕ್ಕಳಾಗದಿದ್ದರೂ ಮಕ್ಕಳಾಗುವುದು 100% ನಿಶ್ಚಿತ ಅಂತಾದರೆ ತಗೊಳ್ತಾರೆ. ಅದು ಹೇಗೆ 100%? ಪರಮಾತ್ಮನ ಯಾವಾಗ ಕೊಡಬೇಕು ಅಂತ ಸಂಕಲ್ಪ ಮಾಡ್ತಾನೆ ಆಗ ಅದು 100%. ಆ ಸಂಕಲ್ಪ ಮಾಡಿದ್ದು ದೇವತೆಗಳಿಗೆ ಗೊತ್ತಾಗತ್ತೆ. ನೀನು ದೇವರನ್ನು ಕುರಿತು ಯಜ್ಞ ಮಾಡು ಅಂತ ಋಷಿಗಳು ಹೇಳಿದ್ದರಿಂದ ಆ ರೀತಿ ಯಜ್ಞವನ್ನು ಮಾಡ್ತಾನೆ. ಭಗವಂತ ಪ್ರತ್ಯಕ್ಷನಾಗಿ ಪಾಯಸವನ್ನು ಕೊಡ್ತಾನೆ. ಅದನ್ನು ಸುನೀತ ತನ್ನ ಮಡದಿಗೆ ಕೊಟ್ಟ ಮೇಲೆ ಅಲ್ಲಿ ಮಗನಾಗ್ತಾನೆ. ಆದರೆ ವಿಚಿತ್ರ ನೋಡಿ, ಪ್ರಾರಬ್ಧ ಕರ್ಮ ಅಂದರೆ ಎಷ್ಟು ಜೋರಾಗಿರ್ತದೆ. ಇವನು ಅದು ಯಾವ ಬಾಲಹತ್ಯೆಯನ್ನು ಮಾಡಿದ್ನೋ ಮಹಾರಾಯ. ಬಹಳ ಸಜ್ಜನ, ಸಾತ್ವಿಕ, ಧಾರ್ಮಿಕ, ಪುಣ್ಯವಂತ, ಭಗವಂತನಿಗೆ ಪ್ರೀತ್ಯಾಸ್ಪದನಾದ ಒಂದು ಮಗುವನ್ನು, ಬಾಲನನ್ನು ಇವನು ಸಂಹಾರ ಮಾಡಿದ್ನೋ ಏನೋ, ಅದರ ಪ್ರಭಾವ ಇವನಿಗೆ ಪುತ್ರಕಾಮೇಷ್ಟಿಯಾಗದಂತಹ ಯಾಗ ಮಾಡಿದರೂ ಕೂಡ ಹುಟ್ಟಿದ ಮಗ ಮಾತ್ರ ಮಹಾ ದುಷ್ಟ ಮಗ ಹುಟ್ಟುತ್ತಾನೆ. ಅಂದರೆ ಆ ಬಾಲಹತ್ಯೆ ಎಷ್ಟು ಕೆಲಸ ಮೊದಲು ಎಷ್ಟೋ ದಿನ ಮಕ್ಕಳೇ ಆಗಲಿಲ್ಲ, ಮಕ್ಕಳಾದರೂ ಕೂಡ ದುಷ್ಟನಾದ ಮಗ ಹುಟ್ಟಿದ್ದಾನೆ. ವೇನ ಅಂತ ಅವನಿಗೆ ಹೆಸರು. ವೇನಯತೀತಿ ವೇನಃ. ವೇನಯತಿ ಅಂದರೆ ಪೀಡೆಯತಿ. ಎಲ್ಲ ಮಕ್ಕಳಿಗೆ ಪೀಡೆಯನ್ನು ಕೊಡ್ತಾ ಇದ್ದ ಅವನು. ಬಾವಿಯಲ್ಲಿ ಹಾಕೋದು, ಹೊಡೆಯೋದು, ಚೆನ್ನಾಗಿ ಪಶುಮಾರ ಮಮಾರಯತ್, ಪಶುಗಳಿಗೆ ಹೊಡೆದಾಗೆ ತನ್ನ ಜೊತೆಗೆ ಬಂದ ಆಟಕ್ಕೆ ಬಂದ ಮಕ್ಕಳನ್ನು ಹೊಡಿತಾ ಇದ್ದ. ಏನು ಮಾಡಬೇಕು ರಾಜ? ಪ್ರಜೆಗಳ ರಕ್ಷಣೆಗಾಗಿದ್ದವರು ನಾವು, ರಾಜಕುಮಾರನಾಗಿ ಇವನೇ ಪ್ರಜೆಗಳನ್ನು, ಮಕ್ಕಳನ್ನು, ಗೆಳೆಯರನ್ನು ಹೊಡಿತಾನೆ ಅಂದರೆ ಏನು ಗತಿ ನನ್ನದು? ಬೇಕಾದಷ್ಟು ಉಪದೇಶ ಮಾಡಿದ, ಹೇಳಿದ, ಶಾಸನ ಮಾಡಿದ, ಏನೂ ನಡೆಯಲಿಲ್ಲ. ಅಂತಹ ದುಷ್ಟನಾಗಿದ್ದ. ಆಗ ರಾಜ ಒಂದು ಮಾತಂತಾನೆ, ಅಂಗರಾಜ, ಪ್ರಾಯೇಣ ಅಭ್ಯರ್ಚಿತ ದೇವ ಏ ಅಪ್ರಜಾ ಗೃಹಮೇಧಿನಃ. ಯಾರು ಮಕ್ಕಳನ್ನು ಪಡೆದೇ ಇಲ್ವಲ್ಲ ಅವರೇ ಮಹಾಪುಣ್ಯವಂತರು ಅಂದ. ಪ್ರಾಯ ಅವರು ಬಹಳಷ್ಟು ನನಗಿಂತ ಜಾಸ್ತಿ ಭಕ್ತಿಯಿಂದ ದೇವರನ್ನು ಭಜಿಸಿರಬಹುದು. ಯಾಕೆ ಅಂದರೆ ಇಂತಹ ಮಕ್ಕಳ ಕಾಟವನ್ನು ನೋಡೋ ದೌರ್ಭಾಗ್ಯ ಅವರಿಗಿಲ್ವಲ್ಲ, ಆನಂದವಾಗಿರ್ತಾರೆ. ನಾನು ಯಾಕೆ ಪುತ್ರಕಾಮೇಷ್ಟಿ ಯಾಗ ಮಾಡಿದ್ನೋ, ಯಾಕೆ ಇಂತಹ ದುಷ್ಟ ಮಗ ಹುಟ್ಟಿದನೋ ಅಂತ ತನ್ನನ್ನು ತಾನು ನಿಂದೆ ಮಾಡಿಕೊಳ್ತಾನೆ. ಅಷ್ಟು ದುಃಖ ಆಗ್ತದೆ ಅವನಿಗೆ. ಕದಪತ್ಯಂ ವರಂ ಮನ್ಯೆ ಸದಪತ್ಯಾತ್ ಶುಚಾಸ್ಪದಾತ್.
ಕೆಟ್ಟ ಮತ್ತೆ ತನ್ನನ್ನೇ ತಾನು ಸಮಾಧಾನ ಹೇಳ್ಕೊಳ್ತಾನೆ, ಕೆಟ್ಟ ಮಗ ಆದದ್ದು ಬಹಳ ಒಳ್ಳೆಯದಾಯಿತು ಅಂತ. ಯಾಕೆ ಮತ್ತು ಇಷ್ಟೊತ್ತು ದುಷ್ಟ ಮಗನನ್ನು ನೋಡಲಿಕ್ಕಾಗೋದಿಲ್ಲ ಅಂತ ದುಃಖ ಪಡ್ತಾ ಇದ್ದಿ, ಈಗ ದುಷ್ಟ ಮಗ ಇದ್ದದ್ದೇ ಒಳ್ಳೆಯದಾಯಿತು ಅಂತೀಯಲ್ಲ, ಯಾಕೆ ಅಂತ. ಯಾಕೆ ಅಂದರೆ ನಿರ್ವಿದ್ಯೇತ ಗೃಹಾದ್ಯಸ್ಮಾತ್ ಯತ್ ಕ್ಲೇಶ ನಿವಹ ಗೃಹಾಹ. ಇಂಥ ಮಕ್ಕಳನ್ನು ನೋಡಿದರೆ ಸಾಕಪ್ಪ ಈ ಸಂಸಾರ ಅಂತ ವೈರಾಗ್ಯದಿಂದ ತಪಸ್ಸು ಮಾಡೋದಕ್ಕೆ ಅರಣ್ಯಕ್ಕೆ ಹೋಗಬೇಕು ಅಂತ ಅನ್ನಿಸ್ತದೆ. ಒಳ್ಳೆ ಮಕ್ಕಳಾಗಿದ್ದರೆ ಆ ಮುದ್ದು ಮಕ್ಕಳನ್ನು ನೋಡಿ ಆಟ ಆಡಿಸ್ಬೇಕು ಅಂತ ಮತ್ತೆ ಸಂಸಾರದಲ್ಲೇ ಕೂಡಬೇಕಾಗತ್ತೆ. ಇಂಥ ಮಕ್ಕಳಾದರೆ ಇಂಥವರ ಸಹವಾಸವೇ ಬೇಡ ಅಂತ ವೈರಾಗ್ಯದಿಂದ ದೇವರ ಸೇವೆಗೆ ನಮಗೆ ಹೋಗೋದಕ್ಕೆ ಅನುಕೂಲ ಆಗತ್ತೆ ಅಂತ ಸಂತೋಷಪಟ್ಟಂತೆ. ಆದರೆ ಅವನು ದೇವರು ಇದಕ್ಕೆ ಸರಿಯಾದ ಪರಿಹಾರವನ್ನು ಹುಡುಕ್ತಾನೆ. ನನ್ನ ಯೋಗ್ಯತೆ ಮೀರಿದೆ, ಇವನನ್ನು ಸುಧಾರಿಸಲಿಕ್ಕಾಗೋದಿಲ್ಲ, ಪ್ರಜೆಗಳಿಗೆ ಏನು ಉತ್ತರ ಕೊಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ, ನಾನೇ ಹೊರಟು ಬಿಡ್ತೇನೆ ಅಂತ ರಾತ್ರಿ ಸುನೀತ ಹೆಂಡತಿ ಮಲಗಿದಾಗ ಹೇಳದೆ ನಾನು ಅರಣ್ಯಕ್ಕೆ ಹೋಗಿದ್ದಾನೆ ತಪಸ್ಸಿಗೆ. ಅಂಗರಾಜ ಹೊರಟು ಹೋದ. ಎಲ್ಲ ಊರಿನಲ್ಲಿರುವಂತಹ ಎಲ್ಲ ಗುರುಗಳು, ಋಷಿಗಳು, ಜ್ಞಾನಿಗಳು, ಮಂತ್ರಿಗಳು ಎಲ್ಲರೂ ಸಮಾಲೋಚನೆ ಮಾಡಿದ್ದಾರೆ. ಮುಂದೇನು, ಯಾರ ರಾಜರಾಗಬೇಕು? ಸಿಂಹಾಸನ ಖಾಲಿ ಆಯಿತು, ಯಾರೂ ರಾಜರಿಲ್ಲ. ರಾಜರಿಲ್ಲ ಅಂದ ಕ್ಷಣಕ್ಕೆ ಎಲ್ಲ ಕಡೆಗೆ ಕಳ್ಳರ ದುಷ್ಟರ ಹಾವಳಿ, ಹಾಹಾಕಾರ ಆಗ್ತದೆ. ಗೊತ್ತು ಈ ವೇನ ದುಷ್ಟ, ಅದಕ್ಕಾಗಿಯೇ ಅಂಗರಾಜ ಬಿಟ್ಟು ಹೋಗಿದ್ದಾನೆ ಅಂತ ಋಷಿಗಳಿಗೆ ಗೊತ್ತು. ಆದರೂ ಕೂಡ ರಾಜರಿಲ್ಲದೆ ಇರಬಾರದು. ರಾಜರಿಲ್ಲದೆ ಇದ್ದರೆ ಮನೆಗಳಲ್ಲಿ ಕಳ್ಳತನ, ಮನೆಗಳಲ್ಲಿ ನಾನಾ ವಿಧವಾದಂತಹ ಕಲಹಗಳು, ಅನೇಕ ಉತ್ಪಾತಗಳು ಎಲ್ಲ ಆಗ್ತವೆ. ಅದು ಯಾವುದೂ ಆಗಬಾರದು. ಒಬ್ಬ ರಾಜನನ್ನಂತೂ ಕೂಡಿಸಬೇಕು ಅಂತ ವೇನನನ್ನೇ ರಾಜನನ್ನಾಗಿ ಮಾಡಿ ಕೂಡಿಸಿದ್ದಾರೆ. ಪಟ್ಟಾಭಿಷೇಕ ಆಯಿತು. ವೇನ ಸಿಂಹಾಸನದ ಮೇಲೆ ಕುಳಿತ, ಏನಿಲ್ಲದೆ ದುಷ್ಟತನ ಮಾಡ್ತಾ ಇದ್ದ. ಈಗಂತೂ ರಾಜನಾದ, ಅಧಿಕಾರ ಬಂತು, ಅವನು ಕೈ ಹಿಡಿಯುವವರೇ ಇಲ್ಲ. ಕೆಲಸ ಏನು? ಸಿಂಹಾಸನದ ಮೇಲೆ ಕುಳಿತು ರಾಜ ಅಂತಾದ ಮೇಲೆ ಮಾಡಿದ ಮೊದಲನೇ ಕೆಲಸ ಅಂದರೆ ರಥದಲ್ಲಿ ಕುಳಿತು ಊರುಗಳಿಗೆ ಹೋಗಿ ಮನೆಗಳಿಗೆ ಹೋಗಿ ಯಾರೂ ಯಜ್ಞ ಮಾಡಬೇಡಿ, ಯಾಗ ಮಾಡಬೇಡಿ, ಮಾಡೋದಾದರೆ ನನಗೋಸ್ಕರ ಮಾಡಿ, ವೇನಾಯ ಸ್ವಾಹ, ಏನು ಮಾಡಿದರೂ ನನಗೋಸ್ಕರ ಮಾಡಬೇಕು. ಯಾವ ದೇವತೆಗಳಿಗಾಗಿ ದೇವರಿಗಾಗಿ ಮಾಡಬಾರ್ದು. ಎಲ್ಲ ದೇವತೆಗಳು ರಾಜರಲ್ಲಿರ್ತಾರೆ ಅಂತ ನಿಮ್ಮ ಧರ್ಮಶಾಸ್ತ್ರವೇ ಹೇಳುತ್ತದೆ. ಅಷ್ಟದಿಕ್ಪಾಲಕರ ಸನ್ನಿಧಾನ ರಾಜರಲ್ಲಿರ್ತದೆ ಅಂತ. ಅದು ಸತ್ಯವೇ. ಅಷ್ಟದಿಕ್ಪಾಲಕರ ಸನ್ನಿಧಾನ ನನ್ನೊಳಗೆ ಇದ್ದ ಮೇಲೆ ದೇವರ ಸನ್ನಿಧಾನ ನನ್ನೊಳಗೆ ಇದೆ ಅಂತ ನೀವೇ ಹೇಳ್ತೀರಿ. ಇದ್ಮೇಲೆ ನನಗಾಗಿ ಯಜ್ಞ ಮಾಡಿ. ರಾಜರಲ್ಲಿ ದೇವರ, ಪರಮಾತ್ಮನ, ದೇವತೆಗಳ ಸನ್ನಿಧಾನ ಇರುತ್ತೆ. ಅವರಿಂದ ಒಳ್ಳೆಯ ಕೆಲಸವನ್ನು ಮಾಡಿಸ್ತಾರೆ. ದೇವರ ಅನುಗ್ರಹ ಇಲ್ಲದೆ ಮನುಷ್ಯನಿಗೇನೆ ಅಷ್ಟು ಶಕ್ತಿ ಇರೋದಿಲ್ಲ ಅಂತ ತಾತ್ಪರ್ಯವೇ ಹೊರತು, ದೇವರ ಪೂಜೆ, ದೇವತೆಗಳನ್ನು ಕುರಿತು ಮಾಡುವ ಯಜ್ಞವನ್ನು ಬಿಟ್ಟು ರಾಜರ ಪೂಜೆಯನ್ನೇ ಮಾಡಬೇಕು ಅಂತ ಹೇಳುವುದಕ್ಕೆ ಹೇಳಿದ್ದಲ್ಲ, ಅದು ಧರ್ಮಶಾಸ್ತ್ರ. ಆದರೆ ಇವನು ಅದರ ದುರುಪಯೋಗವನ್ನು ಮಾಡಿಕೊಂಡು ಧರ್ಮ ಕರ್ಮ ಎಲ್ಲವನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಋಷಿಗಳಿಗೆ ಬಹಳ ಮನಸ್ಸಿಗೆ ತಾಪ ಆಯಿತು. ಇದೇನಪ್ಪ, ಒಂದು ಮಾಡುವುದಕ್ಕೆ ಹೋದರೆ ಇನ್ನೊಂದಾಯ್ತಲ್ಲ. ಕಳ್ಳರ ಕಾಟ ತಪ್ಪಿಸೋಣ ಅಂದರೆ ರಾಜನೇ ದೊಡ್ಡ ಕಳ್ಳನಾದನಲ್ಲ, ರಾಜನೇ ದೊಡ್ಡ ಉಗ್ರನಾಗಿದ್ದಾನೆ, ಧರ್ಮಕರ್ಮಗಳನ್ನು ಮಾಡುವುದಕ್ಕೆ ಬಿಡ್ತಾ ಇಲ್ಲ, ಏನು ಮಾಡಬೇಕು ಅಂತ ಅವರಿಗೆ ಗೊತ್ತು. ಜ್ಞಾನಿಗಳವರು, ಇವನೇನು ಹೇಳಿದರೆ ಕೇಳೋದಿಲ್ಲ ಅಂತೂ ಗೊತ್ತು. ಆದರೂ ಒಂದು ಮಾತನ್ನು ಹೇಳ್ತಾರೆ, ನಾವು ಹೇಳದೇ ಇದ್ದರೆ ಆ ಪಾತಕ, ಆ ಪಾಪ, ಅಧರ್ಮ ನಮ್ಮನ್ನು ಆವರಿಸಿಕೊಳ್ತದೆ. ಮಾಸ್ಪೃಶೇತ್, ಆ ಪಾಪ ನಮಗೆ ತಟ್ಟೋದು ಬೇಡ. ನಾವು ಅದನ್ನು ಪ್ರತಿಭಟನೆ ಮಾಡೋಣ, ಬುದ್ಧಿವಾದ ಹೇಳೋಣ, ತಿಳಿಸೋಣ, ಅವನನ್ನು ಶಾಸನ ಮಾಡೋಣ, ಹೇಳೋಣ. ಇದರ ಮೇಲೆ ಅವನು ಕೇಳೋದಿಲ್ಲ ಅಂದರೆ ದೇವರ ಇಚ್ಛೆ. ನಮಗೆಲ್ಲ ಒಂದು ಸಂದೇಶವನ್ನು ಋಷಿಗಳು ಕೊಡ್ತಾರೆ. ಅವರು ರಾಜರಾಗಿರಬಹುದು, ಮಂತ್ರಿಗಳಾಗಿರಬಹುದು, ದೊಡ್ಡ ಅಧಿಕಾರದಲ್ಲಿರಬಹುದು. ಅವರವರ ಸ್ಥಾನಮಾನಗಳಿಗೆ ತಕ್ಕಂತೆ ಅವರಿಗೆ ಗೌರವವನ್ನು ಸಲ್ಲಿಸುವುದರ ಜೊತೆಗೆ ಅವರೇನಾದರೂ ಧರ್ಮದ ವಿರುದ್ಧವಾಗಿ ಮಾಡಿದರೆ, ತಪ್ಪು ಕೆಲಸ ಮಾಡಿದರೆ, ಅನ್ಯಾಯ, ಅಧರ್ಮ, ಭ್ರಷ್ಟಾಚಾರಗಳನ್ನು ಮಾಡಿದರೆ, ಹಿರಿಯರು, ವಿದ್ಯಾವಂತರು, ನೀತಿವಂತರು, ಪ್ರತಿಷ್ಠಿತರು, ಸಮಾಜದಲ್ಲಿದ್ದವರು ಅವರು ಮಾಡುವ ತಪ್ಪನ್ನು, ಅಧಿಕಾರಿಗಳು ಮಾಡುವ ತಪ್ಪನ್ನು ಅವರಿಗೆ ತಿಳಿಸಿಕೊಟ್ಟು ಸನ್ಮಾರ್ಗದಲ್ಲಿ ತರುವ ಪ್ರಯತ್ನವನ್ನಂತೂ ಮಾಡಬೇಕು. ನಮಗೇಕೆ ಅಂತ ಉದಾಸೀನ ಮಾಡಬಾರ್ದು. ಅದರಿಂದ
ತನಗೆ ಬರುವ ಪಾಪವನ್ನಾದರೂ ತಾನು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಉಪದೇಶ ಮಾಡಿದ್ದಾರೆ, ಧರ್ಮದ ಮಹತ್ವ ಹೇಳಿದ್ದಾರೆ, ಪರಮಾತ್ಮನ ಮಹಿಮೆಯನ್ನು ಕೊಂಡಾಡಿದ್ದಾರೆ. ದೇವರ ಅನುಗ್ರಹದಿಂದ ಎಲ್ಲ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಬಹುದಪ್ಪ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ನಿನಗೇನು ಬೇಕೋ ಎಲ್ಲ ಸಿಗತ್ತೆ. ದೇವರ ಭಜನೆಯನ್ನು ಮಾಡು, ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ಅನುಕೂಲ ಮಾಡಿಕೊಡು, ನೀನೂ ಮಾಡು, ಇಡೀ ದೇಶಕ್ಕೆ ಕ್ಷೇಮವಾಗ್ತದೆ ಅಂತ ಎಲ್ಲ ತಿಳುವಳಿಕೆ ಹೇಳಿದ್ದಾರೆ. ಅವನಿಗೇನು ತಿಳಿದಿಲ್ಲ, ತನ್ನ ಮಂಡುವಾದವನ್ನು ಹಾಗೆ ಮಂಡಿಸಿದ್ದಾನೆ. ಸರಿ, ಇದರ ಮೇಲೆ ಇನ್ನು ಕ್ಷಮಾ ಮಾಡಬಾರದು ಅಂತ. ಅವರು ಸಾಮಾನ್ಯರಲ್ಲ. ಇವತ್ತಿನವರಾದರೆ ನಾವು ತಿಳುವಳಿಕೆ ಹೇಳಬಹುದು, ಹಿಂಸರಿಯಬಹುದು. ಅವರು ಋಷಿಗಳು, ಮಹಾತಪಸ್ವಿಗಳು. ನಿಜಘ್ನು ಹುಂಕೃತೈ ಏನಂ ಹತಮಚ್ಯುತ ನಿಂದಯ. ದೇವರ ನಿಂದೆಯನ್ನು ಮಾಡಿದ್ದರ ಮಹಾ ಅಪರಾಧದಿಂದಲೇ ಅವನ ಸತ್ವ, ಅವನ ಶಕ್ತಿ ಹಾಳಾಗಿ ಹೋಗಿತ್ತು. ಇನ್ನೇನು ಸಾಯೋ ಸ್ಥಿತಿಯಲ್ಲಿಯೇ ಇದ್ದ ಅವನು. ಹತಮಚ್ಯುತ ನಿಂದಯ, ಪರಮಾತ್ಮನ ನಿಂದೆ ಮಾಡಿದ್ದಕ್ಕೇನೆ ನಿರ್ವೀರ್ಯನಾಗಿರುವಂತಹ ವ್ಯಕ್ತಿ. ಲೋಕ ಧಿಕ್ಕಾರ ಸಂದಗ್ಧಂ ದಹಿಷ್ಯಾಮ ಸ್ವತೇಜಸ ಅಂತಾರೆ. ಒಂದು ಕಡೆಗೆ ದೇವರ ನಿಂದೆ ಇವನು ಮಾಡಿದ್ದು, ಇನ್ನೊಂದು ಕಡೆಗೆ ಜನರಿಗೆಲ್ಲ ಪೀಡೆ ಕೊಡ್ತಾ ಇದ್ನಲ್ಲ, ಅವರೆಲ್ಲ ಇವನಿಗೆ ಚೀಥೂ ಮಾಡಿದ್ರು, ಧಿಕ್ಕಾರ ಮಾಡಿದ್ರು, ಶಾಪ ಹಾಕಿದ್ರು. ಅಷ್ಟೆಲ್ಲ ಸಾಧುಗಳ, ಸಜ್ಜನರ, ಪ್ರಜೆಗಳ ಮನಸ್ಸನ್ನು ನೋಯಿಸಿದರೆ ಆ ಶಾಪವೇ ಇವನನ್ನು ಹಾಳು ಮಾಡಿಬಿಟ್ಟಿದೆ. ಲೋಕ ಧಿಕ್ಕಾರ ಸಂದಗ್ಧಂ ಅಂತಾರೆ. ಸುಟ್ಟು ಹೋದ ಹಾಗೆ ಲೆಕ್ಕ ಅವನು. ಏನು ಮಾಡ್ತಾರೆ ಮಾಡಲಿ, ಜನ ಎಷ್ಟಾದರೂ ಬೈಲಿ, ನನಗೇನು ಮಾಡ್ತಾರೆ ಅಂತ. ಅವರು ಇನ್ನೇನು ಮಾಡಬೇಕಾಗಿಲ್ಲ, ಅವರು ಬೈಯೋದೇ ಸಾಕು ನಿನಗೆ. ಅಷ್ಟು ಜನ ಬೈದರೆ, ಶಾಪ ಹಾಕಿದರೆ, ಅದರಿಂದ ಇವನ ಎಲ್ಲ ಸಂಪತ್ತು, ಆರೋಗ್ಯ, ಐಶ್ವರ್ಯ, ಆಯುಷ್ಯ ಹಾಳಾಗಿ ಹೋಗ್ತದೆ. ಹಾಗಿರುವಾಗ ಕೇವಲ ಋಷಿಗಳು ತಮ್ಮ ಹುಂಕಾರದಿಂದ ಅವನನ್ನು ಸಂಹಾರ ಮಾಡಿದ್ದಾರೆ. ವೇನ ಸತ್ತು ಹೋದ. ಆ ವೇನರಾಜನನ್ನು ಸಂಹಾರ ಮಾಡಿ, ಅರ್ಥಾತ್ ಕೇವಲ ಸಂಹಾರ ಅಂದರೆ ಆಯುಧಗಳಿಂದ ಸಂಹಾರ ಮಾಡಿದ್ದಲ್ಲ, ತಮ್ಮ ತಪೋಬಲದಿಂದ ಇವರಿಂದ ಮುಂದೆ ಆಪತ್ತು ಬರಬಾರದು ರಾಜ್ಯಕ್ಕೆ ಅಂತ ನಿರ್ನಾಮ ಮಾಡಿದರು. ಸರಯೂ ತೀರದಲ್ಲಿ ಎಲ್ಲ ಋಷಿಗಳು ಕುಳಿತಿದ್ದಾರೆ. ಅಂತೂ ಒಂದು ಉಪದ್ರವ ಪರಿಹಾರ ಆಯಿತಪ್ಪ ಅನ್ನೋದರೊಳಗೆ ಮತ್ತೆ ಹಳೆಯ ಉಪದ್ರವ ಪ್ರಾರಂಭ ಆಯಿತು. ಕಳ್ಳರ ಕಾಟ. ಅಯ್ಯೋ, ಹಾಗಾದರೆ ಏನು ಮಾಡಬೇಕಿನ್ನ ವಿಚಾರ ಮಾಡಿದ್ದಾರೆ. ಇದು ಸಾಕ್ಷಾತ್ ದೊಡ್ಡ ವಂಶ, ಧ್ರುವರಾಜರ ವಂಶ, ಪರಮ ಭಗವದ್ಭಕ್ತ, ಕೇಶವಾಶ್ರಯ. ಎಲ್ಲ ರಾಜರೂ ಪರಮಾತ್ಮನ ಭಕ್ತರು. ಹಾಗಿರುವಾಗ ಅವರ ಶರೀರದಲ್ಲಿ ಸಾಮಾನ್ಯ ಇರೋದಿಲ್ಲ, ದೇವರ ವಿಶೇಷ ಅನುಗ್ರಹ ಇರುತ್ತೆ. ಹೀಗಾಗಿ ಅಂಗರಾಜನ ಒಂದು ವಿಶೇಷ ಶಕ್ತಿ ಇವನ ಶರೀರದಲ್ಲಿ ಬಂದಿದೆ ಅಂದರೆ ಇವನ ಶರೀರದಿಂದ ಒಬ್ಬ ಸಜ್ಜನ ಹುಟ್ಟಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಆ ಋಷಿಗಳು ಅವತ್ತಿನ ಕಾಲದ ತಮ್ಮ ಯೋಗ ಸಾಮರ್ಥ್ಯದಿಂದ, ಆಗಿನ ಕಾಲದ ತಪೋಬಲದಿಂದ, ಯೋಗ ಬಲದಿಂದ ಕಂಡುಕೊಂಡ ವಿಜ್ಞಾನ, ಅವನ ಶರೀರವನ್ನು, ಸತ್ತು ಹೋಗಿದ್ದಾನೆ ವೇನ, ಆ ಸತ್ತು ಹೋದ ವೇನನ ತೊಡೆಯನ್ನು ಮಥನ ಮಾಡಿದ್ದಾರೆ. ಆ ತೊಡೆಯನ್ನು ಮಥನ ಮಾಡಿದರೆ ಅಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿಕೊಂಡಿದ್ದಾನೆ. ಒಬ್ಬ ವ್ಯಕ್ತಿಯ ಶರೀರದ ಅವಯವವನ್ನು ತೆಗೆದುಕೊಂಡು ಹೊಸದಾದ ಶರೀರಗಳ ಸೃಷ್ಟಿಯನ್ನು ಮಾಡಬಹುದು ಅಂತ ಕ್ಲೋನಿಂಗ್ ಅಂತ ಮಾಡುವುದು ಇತ್ತೀಚೆಗೆ ಬಂದಿದೆಯಲ್ಲ, ಅದನ್ನು ಪ್ರಾಚೀನ ಕಾಲದಲ್ಲಿ ತಮ್ಮ ತಪಸ್ಸಾಮರ್ಥ್ಯದಿಂದ ಮಾಡಿ ತೋರಿಸ್ತಾ ಇದ್ರು. ಇವತ್ತಿನ ವಿಜ್ಞಾನ ಮಾತ್ರ ಇದನ್ನು ಕಂಡು ಹಿಡಿದಿದೆ ಅಂತ ತಿಳಿಯೋದು ಬೇಡ, ಬಹಳ ಮೊದಲಿನಿಂದಲೂ ಉಂಟು. ಆ ವೇನನ ತೊಡೆಯನ್ನು ಮಥನ ಮಾಡಿದಾಗ ಒಬ್ಬ ವ್ಯಕ್ತಿ ಹುಟ್ಟಿ ಬಂದಿದ್ದಾನೆ. ಕಪ್ಪು ವ್ಯಕ್ತಿ, ಕೆಂಪು ಕಣ್ಣು, ಬಹಳ ಕುಳ್ಳಗೆ, ಮೂಗು, ಕಿವಿ ಎಲ್ಲ ಬಹಳ ವಿಕೃತ. ಅವನನ್ನು ನೋಡಿದರು, ಅಯ್ಯೋ ಇವನು ರಾಜನಾಗಲಿಕ್ಕೆ ಯೋಗ್ಯನಲ್ಲ, ನೀನು ಸುಮ್ಮನೆ ಇದ್ಬಿಡಪ್ಪ, ನಿನ್ನ ಪಾಡಿಗೆ ನೀನು ಎಲ್ಲಿಯಾದರೂ ಒಂದು ಕಡೆಗೆ ಬದುಕಿ ಜೀವನವನ್ನು ಮಾಡಿಕೋ ಅಂತ ಅವನನ್ನು ಕೊಟ್ಟು ಕಳಿಸಿಬಿಟ್ಟಿದ್ದಾರೆ. ನಿಷೀದ, ಕೂತ್ಕೋ ನೀನು ಅಂತ ಹೇಳಿದರು ಅವನಿಗೆ. ನಿನಗೆ ರಾಜನಾಗೋ ಯೋಗ್ಯತೆ ಇಲ್ಲ, ನಿನ್ನ ಪಾಡಿಗೆ ನಿನ್ನ ಸಾಧನೆ ಮಾಡ್ಕೋ ಅಂತ. ನಿಷೀದ ಅಂತ ಹೇಳಿದ್ದಕ್ಕೆ ಅವನಿಗೆ ನಿಷಾದ ಅಂತ ಹೆಸರು ಬಂತು. ಅವನು ಅರಣ್ಯಕ್ಕೆ ಹೋದ. ಸರಿ, ಇನ್ನೇನು ಮಾಡಬೇಕು, ಇನ್ನೊಮ್ಮೆ ಮಥನ ಮಾಡೋಣ ಅಂತ ಅವನ ಬಾಹುವನ್ನು ಮಥನ ಮಾಡಿದ್ದಾರೆ. ಅವನ ಬಾಹುವನ್ನು ಮಥನ ಮಾಡಿದಾಗ ಆ ದಕ್ಷಿಣ ಬಾಹುಗಳಿಂದ ಪೃಥುರಾಜ ಹಾಗೂ ಅರ್ಚಿರ್ದೇವಿ ಇಬ್ಬರೂ ಕೂಡ ಅಲ್ಲಿ ಅವತಾರ ಮಾಡಿದ್ದಾರೆ.
ಶ್ರೀಮದ್ಭಾಗವತದಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಅವತಾರ ಅಂತನ್ನೋ ಹಾಗೆ ಮಾತುಗಳು ಬರುತ್ತೆ. ಅದಕ್ಕೆ ಶ್ರೀಮದಾಚಾರ್ಯರ ನಿರ್ಣಯ ಕೊಡ್ತಾರೆ, ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಅವತಾರ ಅಲ್ಲ, ಲಕ್ಷ್ಮೀನಾರಾಯಣರ ಸನ್ನಿಧಾನ. ನಾರಾಯಣನ ಸನ್ನಿಧಾನ ಪೃಥುವಿನಲ್ಲಿ, ಲಕ್ಷ್ಮೀದೇವಿಯ ಸನ್ನಿಧಾನ ವಿಶೇಷ ಅರ್ಚಿರ್ದೇವಿಯಲ್ಲಿ. ಯಾಕೆ ಅಂದರೆ ಮುಂದೆ ಅವರಿಂದ ಬಹಳ ದೊಡ್ಡ ಕೆಲಸ ಆಗಬೇಕಾಗಿದೆ ಅನ್ನೋದಕ್ಕೆ ದೇವರು ತನ್ನ ವಿಶೇಷ ಸನ್ನಿಧಾನ ಇಟ್ಟಿದ್ದಾನೆ, ವಿಭೂತಿ ರೂಪವನ್ನು ಇಟ್ಟಿದ್ದಾನೆ. ದೇವರ ವಿಶೇಷ ಸನ್ನಿಧಾನ ಇಲ್ಲದೆ ಯಾವ ದೊಡ್ಡ ಕೆಲಸವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಬಹಳ ಬುದ್ಧಿವಂತ, ದೇವರ ವಿಶೇಷ ಅನುಗ್ರಹ ಇದೆ ಅಂತ ಅರ್ಥ. ಬಹಳ ಬಲಿಷ್ಠ, ದೇವರ ವಿಶೇಷ ಅನುಗ್ರಹ ಇದೆ ಅಂತ ಅರ್ಥ. ಹೀಗೆ ಯಾವುದೇ ಇರಬಹುದು, ವಕ್ತೃತ್ವ ಇರಬಹುದು, ಕರ್ತೃತ್ವ ಶಕ್ತಿ ಇರಬಹುದು, ಭೋಕ್ತೃತ್ವ ಶಕ್ತಿ ಇರಬಹುದು, ದಾನ ಮಾಡುವ ಶಕ್ತಿ ಇರಬಹುದು. ಯಾವುದೇ ಇದ್ದರೂ ಕೂಡ ಅದಕ್ಕೆ ದೇವರ ವಿಶೇಷ ಅನುಗ್ರಹ ಕಾರಣ. ಹಾಗಾಗಿ ಭಗವಂತನ ಸನ್ನಿಧಾನದಿಂದ ಕೂಡಿದ್ದಾನೆ. ಅವನ ಬಲಗೈಯಲ್ಲಿ ಚಕ್ರದ ರೇಖೆ, ಸುದರ್ಶನ ಚಕ್ರದ ಚಿಹ್ನ ಇದೆ, ಎರಡೂ ಪಾದಗಳಲ್ಲಿ ಪದ್ಮದ ಚಿಹ್ನ ಇದೆ. ಇವನು ಆಜ್ಞೆ ಮಾಡಿದರೆ ಯಾರೂ ಅದನ್ನು ಕೇಳಬಾರದು ಅಂತ ಅನ್ನಿಸ್ತಾ ಇರಲಿಲ್ಲಂತೆ, ಉಲ್ಲಂಘನೆ ಮಾಡಬೇಕು ಅಂತ ಅನ್ನಿಸ್ತಾನೇ ಇರಲಿಲ್ಲ. ಯಾಕೆ ಅಂದರೆ ಒಳಗೆ ಭಗವಂತನ ಸನ್ನಿಧಾನ ಇದ್ದದ್ದರಿಂದ. ವಿಕ್ರಮಾದಿತ್ಯನ ಕಥೆಯಲ್ಲಿ ಕೇಳಿದ ಮಾತು, ವಿಕ್ರಮಾದಿತ್ಯನ ಸಿಂಹಾಸನ ಎಲ್ಲಿಯೋ ಭೂಗತವಾಗಿ ಹೋಗಿತ್ತಂತೆ. ಎಷ್ಟೋ ದಿವಸಗಳ ನಂತರ ಮಕ್ಕಳು ಆಟ ಆಡುವಾಗ ಸಹಜವಾಗಿ ಎಲ್ಲಿ ವಿಕ್ರಮಾದಿತ್ಯನ ಸಿಂಹಾಸನ ಇದೆ ಆ ಸಿಂಹಾಸನ ಇರುವ ಸ್ಥಳದ ಮೇಲೆ ಮಣ್ಣಿನೊಳಗೆ ಆಟ ಆಡ್ತಾ ಬಂದರೆ ಅವನಿಗೇನೋ ಒಂದು ಶಕ್ತಿ ಬರಬೇಕು. ಆ ಹುಡುಗನಿಗೆ ಎಲ್ಲರೂ ಅವನು ಹೇಳಿದಾಗ ಕೇಳಬೇಕು ಅಂತ ಅನ್ನಿಸ್ಬೇಕು. ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಪರ್ಟಿಕ್ಯುಲರ್ ಸ್ಥಳದ ಮೇಲೆ ಆ ಹುಡುಗ ಯಾರು ಬರ್ತಾರೋ ಅವರು, ಇವತ್ತು ಇವನು ಬರ್ಬೋದು, ನಾಳೆ ಇನ್ನೊಬ್ಬ ಬರ್ಬೋದು. ಅಲ್ಲಿ ಯಾರು ನಿಲ್ತಾರೋ ಅವನ ಮಾತು ಉಳಿದೆಲ್ಲ ಆಟದ ಮಕ್ಕಳು ಕೇಳ್ತಾ ಇದ್ರಂತೆ. ಅವನು ಆಚೆಗೆ ಬಂದರೆ ಅವನಿಗೇನು ಬೆಲೆ ಇಲ್ಲ, ಹೋಗೋವಂತ ಬೈದು ಕಳಿಸ್ತಾ ಇದ್ರು. ಏನಿದೆ ನೋಡೋಣ ಈ ನೆಲದಲ್ಲಿ ಅಂತ ನೋಡಿದರೆ ಒಳಗೆ ರಾಜನ ಸಿಂಹಾಸನ ಇತ್ತಂತೆ. ಅನೇಕ ಮಂತ್ರಗಳಿಂದ ತಂತ್ರಗಳಿಂದ ಪುರೋಹಿತರು ವಿಶೇಷವಾಗಿ ಅಭಿಮಂತ್ರಣ ಮಾಡಿ ಆ ಸಿಂಹಾಸನದಲ್ಲಿ ಒಂದು ಶಕ್ತಿಯನ್ನು ತುಂಬಿದ್ದರಿಂದ ಆ ಸಿಂಹಾಸನ ಇರೋ ನೆಲಕ್ಕೆ ಆ ಶಕ್ತಿ ಇತ್ತು ಅಂತ ಕಥೆಯಲ್ಲಿ ಕೇಳುವ ಮಾತು. ಹೇಳಬೇಕಾದದ್ದು ಹೀಗಿರಬೇಕಾಗಿದ್ದರೆ ಸರ್ವೋತ್ತಮನಾದಂತಹ ಶ್ರೀಹರಿ ವಿಕ್ರಮನ ಸನ್ನಿಧಾನ ಅಲ್ಲ, ತ್ರಿವಿಕ್ರಮನ ಸನ್ನಿಧಾನ ಇರುವಂತಹ ಆ ಪೃಥುರಾಜನಲ್ಲಿ ಎಂತಹ ಸಾಮರ್ಥ್ಯ ಇರಲಿಕ್ಕಿಲ್ಲ. ಅವನ ಆಜ್ಞಾಚಕ್ರವನ್ನು ಯಾರೂ ಮೀರ್ತಾ ಇರಲಿಲ್ಲ. ಅದಕ್ಕಾಗಿಯೇ ಅವನು ಚಕ್ರವರ್ತಿ ಅಂತ. ಚಕ್ರವರ್ತಿ ಎನ್ನುವ ಶಬ್ದದ ಅರ್ಥವೇ ಇದು. ಚಕ್ರವರ್ತಿ ಅಂದರೆ ದ್ವಿಚಕ್ರ ವಾಹನದ ಮೇಲೆ ಓಡಾಡುವವರಲ್ಲ, ಚಕ್ರವರ್ತಿಗಳಲ್ಲ. ಚಕ್ರವರ್ತ್ಯಕ್ರ ಅಂದರೆ ಆಜ್ಞೆ. ತನ್ನ ಚಕ್ರದಂತೆ ಆಜ್ಞೆಯಂತೆ ಚಕ್ರವನ್ನು, ರಾಷ್ಟ್ರವನ್ನು ಯಾರು ನಡೆಸಿಕೊಳ್ತಾನೆ ಅವನು ಚಕ್ರವರ್ತಿ ಅಂತ. ಚಕ್ರ ಶಬ್ದಕ್ಕೆ ಆಜ್ಞೆ ಅಂತ ಅರ್ಥ ಇದೆ. ಅಂತಹ ಚಕ್ರವರ್ತಿ ಇವನು. ಆ ಎಲ್ಲ ಲಕ್ಷಣಗಳು ಅವನಲ್ಲಿದೆ. ಸೂತಮಾಗದ ಬಂದಿಗಳೆಲ್ಲ ರಾಜರ ಸ್ತೋತ್ರವನ್ನು ಮಾಡುವಂತೆ ಇವನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಹುಟ್ಟಿದ ಕೂಡಲೇ ಇವನಂತಾನೆ, ನನ್ನ ಸ್ತೋತ್ರ ಯಾಕೆ ಮಾಡ್ತಾ ಇದ್ದೀರಿ, ನಮ್ಮ ಕೆಲಸನೇ ಇದು ಅಂದರು. ಏನು ನಿಮ್ಮ ಕೆಲಸ, ಹುಟ್ಟಿದ ಕೂಡಲೇ ಸ್ತೋತ್ರ ಮಾಡು. ಇವನು ವಿಶೇಷ ಭಗವತ್ ಸನ್ನಿಧಾನದಿಂದ ಕೂಡಿದವನಾದದ್ದರಿಂದ ಚಿಕ್ಕ ಮಗುವಾಗಿ ಬೆಳೆದದ್ದೆಲ್ಲ ಕಥೆ ಇಲ್ಲ. ಹುಟ್ಟುವಾಗಲೇ ದೊಡ್ಡ ರೂಪವನ್ನು ತೆಗೆದುಕೊಂಡೇ ಹುಟ್ಟಿದ್ದಾನೆ. ಆದರೆ ಇದೀಗ ನಾನು ಹುಟ್ಟಿದ್ದು, ನಾನು ಏನೂ ಕೆಲಸ ಮಾಡಿಲ್ಲ, ಏನು ಅಂತ ಸ್ತೋತ್ರ ಮಾಡ್ತೀರಾ ನೀವು? ಆದ್ದರಿಂದ ಮಾಮೈ ಅಭೂವನ್ ವಿತಥಾಗಿರೋವಹ, ವ್ಯರ್ಥವಾದ ಮಾತುಗಳನ್ನು ಆಡಬೇಡಿ. ಹೇ ಸೂತ ಹೇಮಾಗದ ಸೌಮ್ಯ ಬಂದಿನ್ ಲೋಕೇಧುನಾ ಅಸ್ಪಷ್ಟ ಗುಣಸ್ಯ ಮೇ ಸ್ಯಾತ್ ಕಿಮಾಶ್ರಯೋ ವಸ್ತವ ಮೇಸ್ತವ ಏಷ ಯೋಜ್ಯತಾಂ ಮಾಮಯ್ಯಭೂವನ್ ವಿತಥಾಗಿರೋವಹ. ನಿಮ್ಮ ಮಾತುಗಳು ವ್ಯರ್ಥ ಆಗೋದು ಬೇಡ. ನಾನು ಒಳ್ಳೆ ಕೆಲಸ ಮಾಡ್ತೇನೆ ದೇವರ ಅನುಗ್ರಹದಿಂದ, ಆಮೇಲೆ ಸ್ತೋತ್ರ ಮಾಡಿ. ನಿಜವಾಗಿ ನೋಡಿದರೆ ಆಮೇಲೇನೂ ನನ್ನ ಸ್ತೋತ್ರ ಮಾಡಲೇಬೇಡಿ. ಸತ್ಯುತ್ತಮ ಶ್ಲೋಕ ಗುಣಾನುವಾದೆ ಜುಗುಪ್ಸಿತಂ ನಸ್ತವಯಂತಿ ಸಭ್ಯಾಹ. ಸರ್ವೋತ್ತಮನಾದ ಅಂತರ್ಯಾಮಿಯಾದ ಪರಮಾತ್ಮನ ಕೃಪೆಯಿಂದ ನಾವೆಲ್ಲ ಕಾರ್ಯ ಮಾಡೋದು. ಏನಿದ್ರೂ ಅವನ ಸ್ತೋತ್ರ ಮಾಡಬೇಕು ಅಂತ. ಆದರೂ ಋಷಿಮುನಿಗಳೆಲ್ಲ ಹೇಳಿದ್ದಾರೆ, ನೋಡಪ್ಪ, ಸ್ತೋತ್ರ ಮಾಡೋದು ಅಂದರೆ ನಿನ್ನನ್ನು ಉಬ್ಬಿಸೋದಕ್ಕಲ್ಲ, ಅದು ನೀನು ಇನ್ನೂ ಸತ್ಕಾರ್ಯಗಳನ್ನು ಮಾಡಿರಲಿಕ್ಕಿಲ್ಲ. ಈ ರೀತಿ ಮಾಡಬೇಕು ಅಂತ ರಾಜರಿಗೆ ಪ್ರೇರಣೆ ಸಿಗೋದಕ್ಕೆ ಸ್ತೋತ್ರ ಇರ್ತದೆ. ಚಿಕ್ಕವರಿಗಾದರೆ ಆಜ್ಞೆ ಮಾಡಬಹುದು, ಇಂಥ ಕೆಲಸ ಮಾಡೋ ಅಂಥ ಕೆಲಸ ಮಾಡೋ ಅಂತ. ರಾಜರಿಗೆ ನಿರಂತರವಾಗಿ ಪ್ರಜೆಗಳ ಪಾಲನದಲ್ಲಿ ತತ್ಪರರು ಅಂತ, ಹಾಗಾದರೆ ನಾನು ಸುಮ್ಮನೆ ಕೂಡಬಾರ್ದು, ಕೆಲಸ ಮಾಡಬೇಕು ಅಂತ ಅವನಿಗೆ ಅನಿಸೋದಕ್ಕೆ ಅದು ಸ್ತೋತ್ರ ಇರುತ್ತೆ.
ಯಾವಾಗಲೂ ಎಲ್ಲ ಪ್ರಜೆಗಳ ಸುಖ ದುಃಖಗಳನ್ನು ವಿಚಾರಿಸುವ ಇವನು ಎಂದೂ ವಿಚಾರ ಮಾಡ್ತಾ ಇರೋದಿಲ್ಲ. ಹಾಗೆ ಹೇಳೋದರಿಂದ ಮಾಡಬೇಕು ಅಂತ ಪ್ರೇರಣೆ ಸಿಗತ್ತೆ. ಅದಕ್ಕಾಗಿ ಅವರು ಮಾಡ್ತಾರೆ, ನೀನೇನು ಚಿಂತೆ ಪಡಬೇಡ ಅಂತ. ಮುಂದೆ ಇವನೇನೇನು ಮಾಡಬೇಕೋ ಅದೆಲ್ಲವನ್ನು ಆ ಸೂತಮಾಗದ ಬಂದಿಗಳು ಸ್ತೋತ್ರದಲ್ಲಿ ಹೇಳ್ತಾರೆ. ಅದನ್ನು ಪ್ರೇರಣೆ ಅಂತ ತಿಳಿದುಕೊಳ್ತಾನೆ, ಆಶೀರ್ವಾದ ಅಂತ ಭಾವಿಸ್ತಾನೆ. ಅದೇ ರೀತಿ ಮುಂದೆ ನಡೆದುಕೊಳ್ತಾನೆ ಪರಮ ಧಾರ್ಮಿಕನಾಗಿ. ಎಲ್ಲ ಪ್ರಜೆಗಳು ಬಂದು ಕೇಳಿಕೊಳ್ತಾರೆ, ನಮಗೆ ಯಾವುದೇ ರೀತಿಯ ಊಟಕ್ಕೆ ಗತಿ ಇಲ್ಲದೆ ಇರುವ ಸ್ಥಿತಿ ಇದೆ. ಏನು ಬೀಜ ಬಿತ್ತಿದರೂ ಬೆಳೀತಾನೇ ಇಲ್ಲ ಭೂಮಿಯಲ್ಲಿ. ಬಿತ್ತಿದ ಬೀಜವನ್ನೆಲ್ಲ ಭೂಮಿಯು ನುಂಗಿಬಿಡುತ್ತದೆ, ಬೆಳೆಯೇ ಇಲ್ಲ. ಏನಾದರೂ ಮಾಡಿ ಉದ್ಧಾರ ಮಾಡಬೇಕು ಅಂತ. ಅದಕ್ಕೆ ಇವನು ಹೇಳಿದ, ನಾನು ಭೂಮಿಯನ್ನೇ ನಿಗ್ರಹ ಮಾಡ್ತೀನಿ ಅಂತ ಹೊರಟ. ನೋಡಿ, ಅದಕ್ಕಾಗಿಯೇ ದೊಡ್ಡ ಕೆಲಸ ಅಂದರೆ ಇದೆ. ಏನು ಸಾಮಾನ್ಯ ಮಾತಾ? ಭೂದೇವಿಯನ್ನೇ ನಾನು ನಿಗ್ರಹ ಮಾಡ್ತೇನೆ, ಯಾಕೆ ಬೀಜಗಳಿಗೆ ನೀನು ಫಲ ಕೊಡ್ತಾ ಇಲ್ಲ ಅಂತ ಕೇಳಿಬಿಡ್ತೇನೆ ಅಂತ ಹೊರಟ. ಒಳಗೆ ದೇವರ ಸನ್ನಿಧಾನ ಇರೋದರಿಂದ ಆ ಅಂತರ್ಯಾಮಿಯಾದ ಪರಮಾತ್ಮನ ಶಕ್ತಿ ಅವನಿಂದ ಕೆಲಸ ಮಾಡಿಸ್ತಾ ಇದೆ. ಧನುರ್ಬಾಣಗಳನ್ನು ತೆಗೆದುಕೊಂಡು ಭೂದೇವಿಯನ್ನೇ ನೋಡ್ತೇನೆ ಅಂತ ಹೊರಟ್ರೆ ಭೂದೇವಿ ಗೋರೂಪವನ್ನು ತಾಳಿ ಓಡ್ತಾ ಇದ್ದಾಳೆ. ಆಕಳಿನ ರೂಪ ತಾಳಿ. ಸಾಮಾನ್ಯವಾಗಿ ಭೂದೇವಿ ಆಗಾಗ ಗೋರೂಪವನ್ನು ತಾಳದು ಉಂಟು. ಕೃಷ್ಣಾವತಾರದ ಸಂದರ್ಭದಲ್ಲಿಯೂ ಪ್ರಾರ್ಥನೆ ಮಾಡಬೇಕಾದರೆ ಗೋರೂಪದಿಂದಲೇ ಪ್ರಾರ್ಥನೆ ಮಾಡಿದ್ದು ಪರಮಾತ್ಮನಿಗೆ, ಬ್ರಹ್ಮದೇವರಿಗೆ. ಹಾಗೆ ಗೋರೂಪವನ್ನು ತಾಡಿ ಓಡುವಾಗ ಇವನು ಬೆನ್ನಹತ್ತಾನೆ. ನಿಂದಿರ್ತಾಳೆ ಪೃಥ್ವಿ. ನಿಂತು ಹೇಳ್ತಾಳೆ, ನನಗೆ ಹೊಡೆದರೆ ನಿನಗೇನು ಲಾಭ ಆಗೋದಿದೆ? ನಾನು ಯಾಕೆ ಬೀಜಗಳನ್ನು ನುಂಗ್ತಾ ಇದ್ದೇನೆ, ಯಾಕೆ ಫಲವನ್ನು ಕೊಡ್ತಾ ಇಲ್ಲ? ಕಾರಣ ಕೇಳು. ನಿನ್ನಂತಹ ಪರಾಕ್ರಮಿ ಸ್ತ್ರೀಯನ್ನು ಹೊಡೆದರೆ ಅದೇನು ಪೌರುಷವ ನಿನಗೆ? ನಾನೊಬ್ಬ ಸ್ತ್ರೀ, ಇಷ್ಟು ದಿವಸ ಬೇಕಾದಷ್ಟು ಸಮೃದ್ಧಿಯನ್ನು ಎಲ್ಲರಿಗೂ ಕೊಟ್ಟಿದ್ದೇನೆ, ಈಗ ಯಾಕೆ ಕೊಡ್ತಾ ಇಲ್ಲ? ನನ್ನ ಸಮಸ್ಯೆ ಏನು? ನನ್ನ ಸಮಸ್ಯೆ ಏನು ಅಂದರೆ, ನಾನು ಧಾನ್ಯಗಳನ್ನು ಬೆಳೆಸೋದು ಯಾರಿಗೋಸ್ಕರ? ನಮ್ಮಪ್ಪ ನನ್ನನ್ನು ಹುಟ್ಟಿಸಿದ್ದಾನೆ ಪರಮಾತ್ಮ. ಆ ಪರಮಾತ್ಮನ ಮುಖದಿಂದ ನಾನು ಹುಟ್ಟಿದ್ದು, ಅಗ್ನಿ ಹುಟ್ಟಿದ್ದು, ಇಬ್ಬರೂ ಪರಮಾತ್ಮನ ಮುಖದಿಂದ. ಆ ದೇವರ ಮುಖಕ್ಕೆ ನೈವೇದ್ಯವನ್ನು ಅರ್ಪಣೆ ಮಾಡುವುದಕ್ಕೆ ನಾನು ಧಾನ್ಯಗಳ ಸೃಷ್ಟಿ ಮಾಡೋದು. ಅದಕ್ಕಾಗಿ ಅಗ್ನಿ ಅದನ್ನು ಪಕ್ವ ಮಾಡಿಕೊಡ್ತಾನೆ, ನಾನು ಸೃಷ್ಟಿ ಮಾಡಿಕೊಡ್ತೇನೆ. ನಾವಿಬ್ಬರೂ ಸಹೋದರ ಸಹೋದರಿಯರು ಮಾಡುವ ಕೆಲಸ ಏನು ಅಂದರೆ, ದೇವರ ನೈವೇದ್ಯಕ್ಕೆ ಸಿದ್ಧ ಮಾಡ್ತೇವೆ. ಯಜ್ಞಯಾಗಾದಿಗಳಿಗೋಸ್ಕರ ಅಂತ ಧಾನ್ಯವನ್ನು ಸೃಷ್ಟಿ ಮಾಡ್ತೇವೆ. ನಾವು ಸೃಷ್ಟಿ ಮಾಡಿದ ಅನ್ನವನ್ನು ತಿಂದ ಜನ ಪರೋಪಕಾರ ಮಾಡ್ತಾರೆ, ಒಳ್ಳೆ ಮಾತಾಡ್ತಾರೆ, ಧರ್ಮದಿಂದ ಇರ್ತಾರೆ ಅಂತ ನಾವಿಷ್ಟೆಲ್ಲ ಮಾಡಿದರೆ ಎಲ್ಲಿಯೂ ಧರ್ಮ ಕಾಣ್ತಾ ಇಲ್ಲ. ಈ ವೇನ ಇಷ್ಟು ದಿವಸ ಇದ್ನಲ್ಲ ನಿಮ್ಮಪ್ಪ ವೇನ, ಎಲ್ಲಿ ನೋಡಿದರೆ ಅಧರ್ಮ, ಅನ್ಯಾಯ, ಭ್ರಷ್ಟಾಚಾರ, ಹೋಮ ಇಲ್ಲ, ಹವನ ಇಲ್ಲ, ಪೂಜೆ ಇಲ್ಲ, ನೈವೇದ್ಯ ಇಲ್ಲ, ಪರೋಪಕಾರ ಇಲ್ಲ, ಅನ್ನದಾನ ಇಲ್ಲ. ಇಂತಹ ಜನರಿಗೋಸ್ಕರ ನಾನೇ ಯಾಕೆ ಅನ್ನವನ್ನು ಸೃಷ್ಟಿ ಮಾಡಬೇಕು? ಅದಕ್ಕೋಸ್ಕರ ನಾನು ಕೊಡಲಿಲ್ಲ. ಈಗ ಅಂತಹ ಉತ್ತಮ ಧರ್ಮವನ್ನು ಮಾಡುವ ಸಾತ್ವಿಕರಾದ ವ್ಯಕ್ತಿಗಳನ್ನು ನನ್ನ ಎದುರಿಗೆ ತಂದು ನಿಲ್ಲಿಸು, ಅವರೇನು ಕೇಳ್ತಾರೋ ಅದನ್ನು ನಾನು ಕೊಡ್ತೇನೆ. ಅಂದರೆ ಇದು ಏನು ಸಂದೇಶ ಕೊಡುತ್ತೆ ಈ ಕಥೆ ಅಂದರೆ, ದುರ್ಭಿಕ್ಷೆ ಆಗತ್ತೆ, ಮಳೆ ಆಗೋದಿಲ್ಲ, ಭೂಮಿಯಲ್ಲಿ ಬಿತ್ತಿದ ಬೀಜ ಎಲ್ಲ ಹಾಳಾಗಿ ಹೋಗ್ತವೆ ಅಂದರೆ ನಾವು ಚೆನ್ನಾಗಿ ಧರ್ಮಕರ್ಮಗಳನ್ನು ಮಾಡಿಲ್ಲ ಅನ್ನುವುದರ ಪರಿಣಾಮ ಅದು. ಇವತ್ತು ತಕ್ಕ ಮಟ್ಟಿಗೆ ಅಲ್ಲಲ್ಲಿ ಸುಭಿಕ್ಷೆ ಇದೆ, ಮಳೆ ಬರುತ್ತೆ, ಧಾನ್ಯಗಳು ಸಿಗ್ತಾ ಇವೆ ಅಂದರೆ ಇನ್ನೂ ಜಗತ್ತಿನಲ್ಲಿ ಧರ್ಮ ಉಳಿದಿದೆ, ಅಲ್ಲಲ್ಲಿ ಧರ್ಮವಂತರಿದ್ದಾರೆ ಅನ್ನೋದಕ್ಕೋಸ್ಕರ ಸುಭಿಕ್ಷೆ ಇದೆ. ನಾವು ಧರ್ಮವನ್ನು ಮಾಡಲೇಬೇಕು. ನಾವು ಒಬ್ಬರು ಮಾಡಿದರೆ ಏನಾಗತ್ತೆ ಅಂತ ಅನ್ನಬೇಡಿ. ಒಬ್ಬರು ಮಾಡಿದರೂ 10 ಜನ ಮಾಡಿದರೂ ಅದಕ್ಕೆ ಬೆಲೆ ಇದೆ. ಎಲ್ಲರೂ ಮಾಡಿದರೆ ಮಹಾಫಲ. ಅದು ಕೃತಯುಗದಲ್ಲಿ ಅದನ್ನು ನಾವು ಕಾಣಬಹುದು. ಎಲ್ಲರೂ ಮಾಡದೇ ಇದ್ದರೂ ಕೂಡ ಎಷ್ಟು ಸಾಧ್ಯವೋ ಅಷ್ಟಾದರೂ ನಾವು ಮಾಡುವುದರಿಂದ ದೇಶಕ್ಕೆ ಕ್ಷೇಮವಾಗ್ತದೆ, ಮಂಗಲವಾಗ್ತದೆ, ಸುಭಿಕ್ಷೆ ಆಗತ್ತೆ, ಸಮೃದ್ಧಿ ಆಗತ್ತೆ ಎನ್ನುವ ಸಂದೇಶವನ್ನು ಪೃಥ್ವಿ ಕೊಟ್ಟಿದ್ದಾಳೆ. ಸ್ವಯಂಭುವ ಮನು ಪರಮ ಭಗವದ್ಭಕ್ತ, ತಮ್ಮ ವಂಶದ ಮೂಲಪುರುಷ, ಅವನನ್ನೇ ಮುಂದೆ ಮಾಡಿಕೊಂಡು ಪೃಥುರಾಜ ಗೋರೂಪದಲ್ಲಿದ್ದಾಳೆ ಪೃಥ್ವಿ. ಅವನ ಮುಂದೆ ಹೋಗಬೇಕು ಅಂದರೆ ಕರುವಿನ ರೂಪದಲ್ಲಿ ಹೋಗಬೇಕು. ಸ್ವಯಂಭುವ ಮನು ಕರುವಿನ ರೂಪದಲ್ಲಿ ಪೃಥ್ವಿಯ ಎದುರಿಗೆ ಹೋದಾಗ ಪೃಥ್ವಿ ಬೇಕಾದಷ್ಟು ಔಷಧಿಗಳನ್ನು, ವನಸ್ಪತಿಗಳನ್ನು, ಧಾನ್ಯಗಳನ್ನು ಸಮೃದ್ಧವಾಗಿ ಕೊಡುವುದಕ್ಕೆ ಪ್ರಾರಂಭ ಮಾಡಿದೆ. ಇಂತಹ ಒಬ್ಬ ಮನು, ಸ್ವಯಂಭುವ ಮನುವೇ ಮುಂದೆ ಮನುಸ್ಮೃತಿಯನ್ನು ರಚನೆ ಮಾಡಿದ್ದು, ಧರ್ಮದ ಪ್ರವರ್ತನೆಯನ್ನು ಮಾಡಿದ್ದು,
ಯದ್ವೈ ಮನುರವದತ್ತದ್ಭೇಷಜಂ, ಏನು ಸ್ವಯಂಭವ ಮನು ಉಪದೇಶ ಮಾಡಿದ್ದಾನೆ ಮನುಸ್ಮೃತಿಯಲ್ಲಿ, ಅದೇ ದೊಡ್ಡದಾದ ಸಂಸಾರದ ಔಷಧ, ನಾನಾ ವಿಧವಾದ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಅಂತ ವೇದ ಹೇಳುತ್ತದೆ. ಅದನ್ನು ಶ್ರೀಮದ್ ಆಚಾರ್ಯರು ಗೀತಾಭಾಷ್ಯದಲ್ಲಿ ಉದಾಹರಣೆ ಮಾಡ್ತಾರೆ. ಅಂತಹ ಆ ಮನು ಧರ್ಮದ ಪ್ರವರ್ತಕ, ಅವನು ಬಂದು ಜವಾಬ್ದಾರಿಯಿಂದ ನಾನು ಧರ್ಮದ ಪ್ರವರ್ತನೆಯನ್ನು ಮಾಡ್ತೇನೆ ಅಂತ ಭರವಸೆ ಕೊಟ್ಟ ಮೇಲೆ, ಗ್ಯಾರಂಟಿ ಕೊಟ್ಟ ಮೇಲೆ ಇನ್ಯಾಕೆ ವಿಚಾರ ಮಾಡ್ತಾಳೆ ಪೃಥ್ವಿ? ಬೇಕಾದಷ್ಟು ಸಮೃದ್ಧವಾದ ಧಾನ್ಯಗಳನ್ನು ನೀಡಿದ್ದಾಳೆ ಎಂಬುದಾಗಿ ಹೇಳುತ್ತಾರೆ. ಇದೇ ರೀತಿ ಬೇರೆ ಬೇರೆ ಇಂದ್ರದೇವರು, ಪ್ರಹ್ಲಾದರಾಜರು, ಬೇರೆ ಬೇರೆ ದೇವತೆಗಳೆಲ್ಲ, ಅಸುರರು ಎಲ್ಲರೂ ಅವರಲ್ಲಿ ಯಾರು ಉತ್ತಮರೋ ಒಳ್ಳೆಯವರೋ ಅಂಥವರನ್ನು ಅಸುರರು ಪ್ರಹ್ಲಾದರಾಜರನ್ನು ಮುಂದೆ ಮಾಡಿದ್ದಾರೆ, ದೇವತೆಗಳು ಇಂದ್ರನನ್ನು ಮುಂದೆ ಮಾಡಿದ್ದಾರೆ. ಅವರವರು ತಮಗೆ ಬೇಕಾದಂತಹ ಪದಾರ್ಥಗಳನ್ನು ಹಾಲಿನ ರೂಪದಲ್ಲಿ ಪಡೆದು ಅದನ್ನು ಅವರವರಿಗೆ ಬೇಕಾದ ವಸ್ತುಗಳ ರೂಪದಲ್ಲಿ ಪರಿವರ್ತನೆಗೊಳಿಸಿಕೊಂಡಿದ್ದಾರೆ ಎಂಬುದಾಗಿ ತಿಳಿಸ್ತಾರೆ. ಇಂತಹ ಮಹಾ ಸಾಮರ್ಥ್ಯ ಇವನಿಗಿದೆ. ಇಷ್ಟು ಮಾತ್ರ ಅಲ್ಲ, ಪಟ್ಟಣ, ಊರುಗಳು, ಹಳ್ಳಿಗಳು, ಈ ಎಲ್ಲ ವ್ಯವಸ್ಥೆಗಳು, ಮಧ್ಯ ದೊಡ್ಡದಾದ ಮಾರ್ಗಗಳು, ರಾಜಮಾರ್ಗಗಳು, ಇದು ಯಾವ ವ್ಯವಸ್ಥೆಯೂ ಮೊದಲಿರಲಿಲ್ಲ. ಎಲ್ಲಿ ಗುಡ್ಡದಲ್ಲಿಯೋ ಎಲ್ಲಿಯೋ ಗಿಡ ಕಂಡಲ್ಲಿ ಎಲ್ಲಿಯೋ ಜೀವನವನ್ನು ಮಾಡಿ ಹೇಗೋ ಮನೆ ಕಟ್ಕೊಂಡಿರ್ತಿದ್ರು ಅಲ್ಲಲ್ಲಿ ಅವ್ಯವಸ್ಥಿತವಾಗಿ. ಇವನು ಬಂದ ಮೇಲೆ ಆ ಪೃಥ್ವೀದೇವಿಯ ಭೂಮಿಯ ಪ್ರಾರ್ಥನೆಯಂತೆ ಆ ವ್ಯವಸ್ಥೆಯನ್ನು ಮಾಡ್ತಾನೆ. ಅದಕ್ಕೇನೆ ಪೃಥ್ವಿ ಅಂತ ಹೆಸರು ಬಂತು. ಪೃಥುರಾಜ ಈ ಭೂಮಿಯನ್ನು ಸರಿಪಡಿಸಿ ಊರು, ಪಟ್ಟಣ, ವ್ಯವಸ್ಥೆ ಎಲ್ಲವನ್ನು ಮಾಡಿಕೊಟ್ಟದ್ದಕ್ಕೇನೆ ಅವನ ಹೆಸರು ಇದಕ್ಕೆ ಬಂತು, ಪೃಥ್ವಿ. ಮೂಲ ಪೃಥು ಪರಮಾತ್ಮ, ಅನಂತ ಗುಣಗಳಿಂದ ವ್ಯಾಪ್ತನಾದದ್ದರಿಂದ ಪೃಥು ಅಂದರೆ ಪರಮಾತ್ಮ, ಅವನ ಅಧಿಷ್ಠಾನ ಇವನು ಪೃಥು, ಇವನು ಎಲ್ಲ ಚೆನ್ನಾಗಿ ಮಾಡಿದ್ದರಿಂದ ಇದು ಪೃಥ್ವಿ. ಇಂತಹ ಮಹಾ ವಿಭೂತಿ ಪುರುಷನಾದವನು ಆ ಪೃಥುರಾಜ. ಅವನ ಸ್ಮರಣೆಯನ್ನು ಮಾಡುವುದೇ ಬಹಳ ಮಂಗಲ ಎಂಬುದಾಗಿ ಭಾಗವತ ತಿಳಿಸ್ತದೆ. ಇವನು ಯಜ್ಞ ಮಾಡ್ತಾನೆ, ಅಶ್ವಮೇಧ ಯಾಗವನ್ನು ಮಾಡ್ತಾನೆ. 100 ಅಶ್ವಮೇಧ ಯಾಗವನ್ನು ಮಾಡಿದರೆ ಇಂದ್ರ ಪದವಿಯನ್ನು ಹೊಂದಬೇಕು. 99 ಅಶ್ವಮೇಧ ಯಾಗಗಳನ್ನು ಮಾಡಿದ, 100ನೇ ಅಶ್ವಮೇಧ ಮಾಡಬೇಕು. ಆದರೆ ಇವನಿಗೆ ಇಂದ್ರ ಪದವಿ ಯೋಗ್ಯತೆ ಇಲ್ಲ. 100 ಮಾಡಿದ ಅಂದರೆ ಇಂದ್ರ ಪದವಿಗೆ ಬರಬೇಕು. ಅದಕ್ಕೆ ಇಂದ್ರದೇವರು ಭಗವಂತನ ಆಜ್ಞೆಯಂತೆ ಅವನ ಸಂಕಲ್ಪವನ್ನು ತಿಳಿದು ಇವನು 99 ಮಾಡಿದ್ದು ಸಾಕು, 100 ಅಶ್ವಮೇಧ ಮಾಡುವುದು ಬೇಡ. ಏನು ಮಾಡಬೇಕು? ಇಂದ್ರದೇವರು ತಾವೇ ಆ ಕುದುರೆಯನ್ನು ಅಪಹಾರ ಮಾಡಿಕೊಂಡು ಹೋಗ್ತಾರೆ. ಒಂದು ವಿಕೃತ ವೇಷದಲ್ಲಿ ಬರ್ತಾರೆ. ವಿಕೃತ ವೇಷದಲ್ಲಿ ಕಾಣದಂತೆ ಬಂದು ಅಪಹಾರ ಮಾಡಿಕೊಂಡು ಹೋಗ್ತಾರೆ. ಅತ್ರಿ ಋಷಿಗಳು ಈ ಪೃಥುರಾಜನ ಮಗನಿಗೆ ತೋರಿಸ್ತಾರೆ. ಅಲ್ಲಿ ಇಂದ್ರ ಕುದುರೆಯನ್ನು ಒಯ್ತಾ ಇದ್ದಾನೆ ನೋಡು, ನೀವು ಕುದುರೆ ಹುಡುಕ್ತಾ ಇದ್ದೀರಲ್ಲ, ಇಂದ್ರದೇವರು ಒಯ್ತಾ ಇದ್ದ. ಅವನು ಮಹಾಪರಾಕ್ರಮಿ, ಪೃಥುರಾಜನ ಮಗ. ಅವನು ತಾನೇ ಹೋಗಿ ಇಂದ್ರನ ಜೊತೆಗೆ ಯುದ್ಧ ಮಾಡಿ ಅದನ್ನು ತೆಗೆದುಕೊಂಡು ಬರ್ತೇನೆ ಅಂತ ಇವನೇನು ಯುದ್ಧ ಆಡ್ತಾನೆ ಇಂದ್ರದೇವ ಜೊತೆಗೆ. ಆದರೂ ಇಂದ್ರದೇವರಿಗೆ ಇವನಿಗೊಂದು ಒಳ್ಳೆಯ ಕೀರ್ತಿಯನ್ನು ಕೊಡಬೇಕಾಗಿತ್ತು. ಇವನು ಯುದ್ಧಕ್ಕೆ ಬರ್ತಾನೆ ಅಂತ ನೋಡಿಯೇ ಕುದುರೆಯನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಅಂದರೆ ಇವನು ಬಂದರೆ ಹೊಡೆದೇ ಬಿಡ್ತಾನೆ ಅಂತ ಹೆದರಿದವರಂತೆ ನಾಟಕ ಮಾಡಿ ಇವನಿಗೆ ಕೀರ್ತಿ ಕೊಡುವುದಕ್ಕೆ ಅಲ್ಲಿಗೆ ಬಿಡುವಾಗ ಕುದುರೆಯನ್ನೂ ಬಿಡ್ತಾರೆ. ಯಾವ ಹೊಲಸು ವೇಷ ಧಾರಣೆ ಮಾಡಿ ಬಂದಿರ್ತಾರಲ್ಲ ಆ ವೇಷವನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ. ಅದೇ ವೇಷವನ್ನು ಕೆಲವರು ಇದೇನೋ ಹೊಸ ವೇಷ ಇದೆ ಅಂತ ಧಾರಣೆ ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತಾರೆ. ಮೊದಲು ಎಲ್ಲಿ ನೋಡಿದರೂ ಪ್ರಾಚೀನವಾದ ಶುದ್ಧವಾದ ಈ ಆರ್ಷ ಪರಂಪರೆಯ ಪವಿತ್ರವಾದ ವೇಷವೇ ಎಲ್ಲ ಕಡೆಗಿದ್ದದ್ದು. ಈಗೇನು ಬೇರೆ ಬೇರೆ ದೇಶಗಳ ವಿಚಿತ್ರವಾದ ವಿಕೃತವಾದ ವೇಷಗಳೆಲ್ಲ ಬಂದಿವೆಯಲ್ಲ, ಇದಕ್ಕೆಲ್ಲ ಮೂಲ ಈ ತರಹದ ವೇಷ ಬಿಟ್ಟು ಇನ್ನೊಂದು ತರಹದ ವೇಷದ ಕಲ್ಪನೆಯನ್ನು ಕೊಟ್ಟದ್ದೇ ಇಂದ್ರ. ಹಾಗಾದರೆ ಇಂದ್ರದೇವರ ವೇಷವೇ ನಾವು ಹಾಕ್ಕೊಳ್ತಾ ಇದ್ದೀವಿ ಅಂತ ಸಂತೋಷ ಪಡಬೇಡಿ. ಅಯೋಗ್ಯರಿಗೆ ಅಂತಹ ವೇಷವನ್ನು ಧಾರಣ ಮಾಡುವುದಕ್ಕೆ ಪ್ರೇರಣೆ ಕೊಟ್ಟು ಅವರಿಗೆ ಅನರ್ಥ ಆಗಲಿ ಅಂತ ಇಂದ್ರದೇವರು ಮಾಡಿದ್ದು ಅಂತ ಭಾಗವತ ಹೇಳ್ತದೆ, ನನ್ನ ಮಾತಲ್ಲ ಇದು. ಹೀಗೆ 1 ಬಾರಿ 2 ಬಾರಿ ಅನೇಕ ಬಾರಿ ಕುದುರೆಯನ್ನು ತೆಗೆದುಕೊಂಡು ಹೋಗೋದು, ಇವನು ಬೆನ್ನು ಹತ್ತೋದು, ಕುದುರೆ ಜೊತೆಗೆ ವೇಷವನ್ನು ಬಿಟ್ಟು ಅವನು ಹೋಗೋದು. ಆ ವೇಷಗಳು ಬೇರೆ ಬೇರೆ ವಿಚಿತ್ರವಾದ ವೇಷ. ವಿವಿಧ ದೇಶಗಳಲ್ಲಿ ವಿವಿಧ ವರ್ಗದ ಜನ, ಈ ವೇದಶಾಸ್ತ್ರಗಳ ಸನಾತನ ಧರ್ಮದ ವಿರೋಧಿಗಳು ಅಂದಿನಿಂದಲೂ ಇದ್ದರಲ್ಲ, ಅವರೆಲ್ಲ ಅದನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಈ ಭಾರತೀಯವಾದ ಆರ್ಷವಾದ ಸಾಂಸ್ಕೃತಿಕವಾದ ಏನು ವೇಷ ಇದೆ, ಈ ವೇಷವನ್ನು ಧಾರಣ ಮಾಡಬೇಕು. ಈ ವೇಷದಲ್ಲಿ ಅಷ್ಟು ಪಾವಿತ್ರ್ಯ ಇದೆ, ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ.
ಮನಸ್ಸು ಶುದ್ಧ ಇದ್ದರೆ ಸಾಕು, ವೇಷ ಯಾವುದಾದರೇನು ಅಂತ. ಅದು ಈ ವೇಷವನ್ನು ಧಾರಣೆ ಮಾಡು ಅಂತ ಹೇಳಿದಾಗ ಮಾತ್ರ ಈ ಪ್ರಶ್ನೆ ಬರ್ತದೆ. ಇನ್ನು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಯಾವ ವೇಷಧಾರಣ ನಿಯಮ ಇಟ್ಟಿರ್ತಾರೆ, ಅಲ್ಲಿ ಹೇಳಿ ನೋಡೋಣ. ನಾವು ಪ್ರಜೆಗಳ ರಕ್ಷಣೆ ಮಾಡಿದರೆ ಸಾಕು, ನಾವು ಇದೇ ವೇಷಧಾರಣ ಮಾಡಬೇಕು ಅಂತೇನೋ. ಅವರವರಿಗೆ ಪೊಲೀಸರು ಯಾವ ವೇಷಧಾರಣ ಮಾಡಬೇಕೋ ಅದನ್ನೇ ಮಾಡಬೇಕು, ನರ್ಸ್ಗಳು ಯಾವ ವೇಷದಲ್ಲಿರಬೇಕೋ ಅದೇ ವೇಷದಲ್ಲಿರಬೇಕು. ಅಲ್ಲಿ ಮಾತ್ರ ಆ ನಿಯಮಗಳನ್ನು ಪರಿಪಾಲನೆ ಮಾಡಿ, ದೇವಸ್ಥಾನಗಳಿಗೆ ಮಂದಿರಗಳಿಗೆ ಪೂಜೆ ಪುನಸ್ಕಾರಗಳಿಗೆ ಬಂದಾಗ ಈ ವೇಷ ಇರಬೇಕು ಅಂದರೆ ಇಲ್ಲಿ ಮಾತ್ರ ಪ್ರಶ್ನೆಗಳನ್ನು ಸಾಕಷ್ಟು ಮಾಡ್ತಾರೆ. ಅಲ್ಲೇನು ಪ್ರಶ್ನೆ ಮಾಡೋದಿಲ್ಲ, ಇರಬೇಕಾದದ್ದೇ ನ್ಯಾಯ ಅಂತ. ಇದು ಮಾತ್ರ ಅನ್ಯಾಯ. ನಿಮಗಲ್ಲ, ನೀವೆಲ್ಲ ಚೆನ್ನಾಗಿ ಬಂದಿದ್ದೀರಿ. ಯಾರಂತಾರೋ ಅವರಿಗೆ ಹೀಗೆ ಹೇಳಿ ಅಂತ ಭಾಗವತ ಹೇಳ್ತಾ ಇದೆ. ಆ ರೀತಿ ನಾನಾ ವಿಧವಾದ ವೇಷಗಳನ್ನು ಸ್ವೀಕಾರ ಮಾಡಿ ಅದನ್ನು ತ್ಯಾಗ ಮಾಡಿದ್ದಾನೆ. ಆ ವೇಷಗಳನ್ನು ಧಾರಣೆ ಮಾಡಬಾರದು ಅಂತ ಭಾಗವತ ಹೇಳುತ್ತದೆ. ಕೊನೆಗೆ ಅವನನ್ನು ಸಂಹಾರವೇ ಮಾಡಬೇಕು ಅಂತ ಹೊರಡ್ತಾನೆ ಪೃಥುರಾಜ. ಇಂದ್ರನನ್ನೇ ಸಂಹಾರ ಮಾಡ್ತೀನಿ ಅಂತ. ಆಗ ಋಷಿಗಳು ಹೇಳ್ತಾರೆ, ಅದೆಲ್ಲ ಮಾಡಬಾರ್ದು, ನೀನು ಯಜ್ಞವನ್ನು ಮಾಡ್ತಾ ಇದ್ದಿ. ಯಜ್ಞವನ್ನು ಮಾಡುವಾಗ ಬೇರೆ ಬೇರೆ ಸಂಹಾರಾದಿ ಕಾರ್ಯಗಳನ್ನು ಮಾಡುವುದಕ್ಕಾಗೋದಿಲ್ಲ. ನೀನು ದೀಕ್ಷೆಯನ್ನು ತೆಗೆದುಕೊಂಡು ಬೇಕು ಅಂದರೆ ಒಂದು ಕೆಲಸ ಮಾಡ್ಬೋದು. ಏನು ಮಾಡ್ಬೋದು ಅಂದರೆ, ಯಜ್ಞದಲ್ಲಿ ಆಹುತಿ ಹಾಕುವಾಗ ಇಂದ್ರನನ್ನೇ ಬೇಕು ಅಂದರೆ ಹಾಕು, ಯಜ್ಞ ಬಿಟ್ಟು ಬೇರೆ ಕೆಲಸ ಮಾಡಬೇಡ. ನೋಡಿದೆ, ಈ ಯಜ್ಞ ಬಿಟ್ಟು ಬೇರೆ ಕೆಲಸನೇ ಮಾಡ್ತಿರ್ತಾರೆ ಯಜ್ಞಕ್ಕೆ ಕೂತಾಗ. ಇವತ್ತಿನ ಜನರ ಪರಿಸ್ಥಿತಿ ಹೇಗಿದೆ, ಯಜ್ಞಕ್ಕೆ ಅಂತ ಕೂತಿರ್ತಾರೆ, ಇಡೀ ಜಗತ್ತಿನ ಕಾರ್ಯಭಾರ ಎಲ್ಲ ಮಾಡ್ತಾ ಇರ್ತಾರೆ, ಏನೇನೋ ಫೋನ್ ಮಾಡ್ತಾರೆ, ಯಾರ ಜೊತೆಗೋ ಮಾತಾಡ್ತಾರೆ. ಅವರು ಹೇಳೋದು, ನೀನು ಯಜ್ಞ ಬಿಟ್ಟು ಇನ್ನೇನೂ ಮಾಡೋ ಹಾಗಿಲ್ಲ ಇಲ್ಲಿ ಯಜಮಾನನಾಗಿ ಕೂತ ಮೇಲೆ. ಮತ್ತು ನಾನು ಇಂದ್ರನನ್ನು ಕುದುರೆಯನ್ನು ತೊಗೊಂಡು ಹೋಗ್ತಾನೆ, ಏನು ಮಾಡಲಿ, ಇಂದ್ರನನ್ನು ನಾನು ನಿಗ್ರಹ ಮಾಡಬೇಕು. ಇಂದ್ರನನ್ನು ನಿಗ್ರಹ ಮಾಡ್ತೀಯಾ, ಇಂದ್ರನನ್ನು ಇಲ್ಲೇ ಕರಿತೀವಿ ಅಂತ ಸುರುಕ್ಕು. ಅದರ ಮೇಲೆ ಇಂದ್ರನನ್ನು ಕರೆದು ಕೂಡಿಸಿದ್ದಾರೆ ದೇವತೆಗಳು ತಮ್ಮ ಮಂತ್ರದ ಬಲದಿಂದ. ಇನ್ನೇನು ಹಾಕಬೇಕು ಅಗ್ನಿಯಲ್ಲಿ, ಬ್ರಹ್ಮದೇವರು ಬಂದು ತಡೆದಿದ್ದಾರೆ. ಏನು ಕೆಲಸ ಮಾಡ್ತಾ ಇದ್ದೀಯೋ? ಯಜ್ಞಯಾಗಗಳನ್ನು ಮಾಡೋದೇ ಇಂದ್ರಾದಿ ದೇವತೆಗಳ ಪ್ರೀತಿಗಾಗಿ. ಇಂದ್ರಾಯ ಸ್ವಾಹ ಅಂತ ಇಂದ್ರನಿಗೆ ಆಹುತಿಯನ್ನು ಹಾಕೋದು ಬಿಟ್ಟು ಇಂದ್ರನನ್ನೇ ಆಹುತಿಯಾಗಿ ಹಾಕ್ತಾ ಇದ್ದೀಯಲ್ಲ, ಏನು ಅನ್ಯಾಯ ಇದು? ನಿನಗೇನಾದರೂ ಬುದ್ಧಿ ಇದೆಯಾ? ಸರ್ವಥಾ ಅಂತಹ ಕೆಲಸ ಮಾಡಬೇಡ, ತಪ್ಪದು. ನೀನು ಪರಮ ಭಗವದ್ಭಕ್ತ. ಬ್ರಹ್ಮದೇವರಂತಾರೆ, ಜಾತಯ ವೃದ್ಧ ಸೇವೆಯ, ಇಷ್ಟು ದಿವಸ ದೊಡ್ಡವರ ಸೇವೆ ಮಾಡಿದ್ದಕ್ಕೆ ಇಷ್ಟೇನಾ ಬುದ್ಧಿ ಅಂತ ಕೇಳಿದರು ಬ್ರಹ್ಮದೇವರು. ಅದರರ್ಥ ನೀನು ಸಜ್ಜನ, ಪರಮ ಭಗವದ್ಭಕ್ತ, ಪರಮಾತ್ಮನ ವಿಶೇಷ ಸನ್ನಿಧಾನ ನಿನ್ನಲ್ಲಿದೆ. ಆದರೆ ಆ ಭಗವಂತನ ಸನ್ನಿಧಾನ, ಅವನ ಅಪರೋಕ್ಷ ಜ್ಞಾನ ತಿರೋಹಿತವಾದದ್ದಕ್ಕೆ ಈ ರೀತಿ ಮಾಡ್ತಾ ಇದ್ದಿ. ಹಾಗೆ ಮಾಡಬೇಡ. ಇಂದ್ರದೇವರು ನಿನಗಿಂತಲೂ ಬಹಳ ಬಹಳ ಉತ್ತಮರು, ದೇವತೋತ್ತಮರು. ದೇವೇಂದ್ರ ಅವನು, ನಿನಗೆ ಪರಮ ಪೂಜ್ಯ ಅವನು. ಆ ರೀತಿ ಮಾಡಬೇಡ. ನಿನಗೆ 99 ಯಾಗಗಳನ್ನು ಮಾಡುವಷ್ಟೇ ಯೋಗ್ಯತೆ ಇದೆಯಪ್ಪ, ಅದಕ್ಕೂ ಹೆಚ್ಚು ಯಾಗಗಳನ್ನು ಮಾಡುವ ಯೋಗ್ಯತೆ ನಿನಗಿಲ್ಲ. ನಿನಗೇನು ಆನಂದ ಮೋಕ್ಷದಲ್ಲಿ ಸಿಗಬೇಕೋ ಅಷ್ಟಕ್ಕೆ ಈ 99 ಸಾಕು. ಇದಕ್ಕೂ ಜಾಸ್ತಿ ಮಾಡಿದರೂ ಉಳಿಯೋದಿಲ್ಲ, ವೇಸ್ಟ್. ಸ್ವಾಧಿಕಾರಾಧಿಕೋ ಯತ್ನ ಕಥಂಚಿನ್ನೋಪಪದ್ಯತೆ. ಕಥಂಚಿದ್ ಅಧಿಕೆ ಸ್ವಾಧಿಕಾರಾಧಿಕೋ ಯತ್ನ ನೋಪಪದ್ಯ ಕಥಂಚಿದ್ ಅಧಿಕೆ ಯತ್ನೆ ದೋಷಃ ಕಶ್ಚಿತ್ ಸಮಾಪತೆ. ಯೋಗ್ಯತೆ ಮೀರಿ ಪ್ರಯತ್ನ ಮಾಡಿದರೂ ಅದು ಉಳಿಯೋದಿಲ್ಲ, ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ಒಂದು ತಪ್ಪು ಕೆಲಸ ಮಾಡಿ ಮತ್ತೆ ನಿನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟಕ್ಕೆ ಬರುತ್ತೆ. ಇಲ್ಲಿಗೆ ನಿಲ್ಲಿಸಿಬಿಡು, ನೀನೇನು ಚಿಂತೆ ಮಾಡಬೇಡ ಅಂತ ಬ್ರಹ್ಮದೇವರು ಹೇಳ್ತಾರೆ. ಆಗ ಅವನು 99 ಯಾಗಗಳಿಗೆ ನಿಲ್ಲಿಸ್ತಾನೆ. ಇಂದ್ರದೇವರು ಬಂದು ಪೃಥುರಾಜನಿಗೆ ನಮಸ್ಕಾರ ಮಾಡಲಿಕ್ಕೆ ಬರ್ತಾರೆ. ಎಲ್ಲ ನಾಟಕ, ಅವನಿಗೆ ಕೀರ್ತಿ ಕೊಡೋದಕ್ಕೆ. ಪೃಥುರಾಜ ಎಲ್ಲ ಸಿಟ್ಟನ್ನು ಬಿಟ್ಟು ಬ್ರಹ್ಮದೇವರ ಉಪದೇಶದಿಂದ ಪುನಃ ತನ್ನ ಜ್ಞಾನವನ್ನು ಪ್ರಕಟ ಮಾಡಿಕೊಂಡು ಭಕ್ತಿಯಿಂದ ಇಂದ್ರಾದಿ ದೇವತೆಗಳಿಗೂ ಬ್ರಹ್ಮದೇವರಿಗೂ ನಮಸ್ಕಾರ ಮಾಡಿ ಕ್ಷಮಾಯಾಚನೆಯನ್ನು ಮಾಡಿ ಮುಂದೆ ತನ್ನ ಧರ್ಮವನ್ನು ತಾನು ಪರಿಪಾಲನೆ ಮಾಡ್ತಾನೆ. ತನ್ನ ಮಗ ಕುದುರೆಯನ್ನು ಗೆದ್ದು ತಂದಿದ್ದ ಅನ್ನುವುದಕ್ಕೆ ಅವನಿಗೆ ಹೆಸರೇ ವಿಜಿತಾಶ್ವ ಅಂತ ಹೆಸರು. ವಿಜಿತಾಶ್ವ ಅಂತ ಅವನಿಗೆ ಹೆಸರು. ಅವನಿಗೆ ರಾಜ್ಯವನ್ನು ಒಪ್ಪಿಸಿ ತಾನಿನ್ನು ತಪಸ್ಸು ಮಾಡುವುದಕ್ಕೆ ಅಂತ ಹೊರಡಬೇಕು ಅಂತ ಹೊರಡ್ತಾನೆ. ಹೊರಡುವ ಮೊದಲು ದೊಡ್ಡದಾದ ಸಭೆಯನ್ನು ಸೇರಿಸ್ತಾನೆ. ಎಲ್ಲ ಪ್ರಜೆಗಳಿಗೆ ಹೇಳ್ತಾನೆ, ಎಲ್ಲ ಪ್ರಜೆಗಳು ಕೂಡ ಧರ್ಮದಿಂದ ಬದುಕಿ. ಯಾಕೆ ಅಂದರೆ, ನೀವು ಅಧರ್ಮ ಮಾಡಿದರೆ ನನ್ನ ಮೇಲೆ ಬಹಳ ಪ್ರೀತಿ ಮಾಡ್ತೀರಾ, ರಾಜನ ಮೇಲೆ. ನಿಮಗೆಲ್ಲ ಬೇಕಾದಷ್ಟು ಸಸ್ಯಗಳ ಸಮೃದ್ಧಿ ಆಯಿತು, ಸುಭಿಕ್ಷೆ ಆಯಿತು, ಪೃಥ್ವಿಯ ವ್ಯವಸ್ಥೆ ಆಯಿತು, ಪಟ್ಟಣ ಗ್ರಾಮಗಳ ವ್ಯವಸ್ಥೆ ಅನ್ನೋದಕ್ಕೆ ನನ್ನ ಮೇಲೆ ಇಷ್ಟು ಪ್ರೀತಿ ಮಾಡ್ತೀರಲ್ಲ. ಬರೀ ಪ್ರೀತಿ ಮಾಡಿ ಪ್ರಯೋಜನ ಇಲ್ಲ.
ನನಗೆ ಪಾಪ ಬರದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕು. ಯೌದ್ಧರೇತ್ ಕರಂ ರಾಜ ಪ್ರಜಾ ಧರ್ಮೇಶ್ವಶಿಕ್ಷಯನ್ ಪ್ರಜಾನಾಂ ಶಮಲಂ ಭುಂಕ್ತೆ ಸ್ವಂಚ ಭಾಗಂ ಜಹಾತಿ ಸಹ. ಪ್ರಜೆಗಳಿಂದ ಟ್ಯಾಕ್ಸ್ ತೆಗೆದುಕೊಂಡು ಅವರು ಧರ್ಮ ಮಾರ್ಗದಲ್ಲಿರುವಂತೆ ಪ್ರೇರಣೆ ಮಾಡದೇ ಇದ್ದರೆ ಪ್ರಜೆಗಳು ಮಾಡುವ ಪಾಪ ಎಲ್ಲ ರಾಜನಿಗೆ ಬರುತ್ತಂತೆ. ತತ್ ಪ್ರಜಾ ಭರ್ತೃಪಿಂಡಾರ್ಥಂ ಸ್ವಾರ್ಥಮಪ್ಯನಸೂಯವ ಕುರುತಾಧೋಕ್ಷಜ ಧಿಯಂ ತರ್ಹಿ ಮೇ ಅನುಗ್ರಹ ಕೃತಃ ಅಂತಾನೆ. ನನಗೋಸ್ಕರ ಧರ್ಮ ಮಾಡಿ, ನಿಮ್ಮ ಆತ್ಮೋದ್ಧಾರಕ್ಕಾಗಿಯೂ ಧರ್ಮವನ್ನು ಮಾಡಿ, ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ, ದೇವರ ಸ್ಮರಣೆಯನ್ನು ಮಾಡಿ, ಧರ್ಮ ಇಲ್ಲದೆ ಬರೇ ಸ್ವಾರ್ಥಕ್ಕಾಗಿ ಜೀವನವನ್ನು ಮಾಡಬೇಡಿ ಅಂತ ಪ್ರಜೆಗಳಿಗೆ ಉಪದೇಶ ಮಾಡುತ್ತಾನೆ ಮಹಾನುಭಾವ. ಪ್ರಜೆಗಳೆಲ್ಲ ಅದನ್ನು ಪರಿಪಾಲನೆ ಮಾಡುತ್ತಾರೆ. ಇವತ್ತಿನ ಎಲ್ಲ ರಾಜರು ಅಧಿಕಾರಿಗಳು ತಿಳಿದುಕೊಳ್ಳಬೇಕಾದದ್ದು ರೋಡುಗಳ ವ್ಯವಸ್ಥೆ, ಊಟದ ವ್ಯವಸ್ಥೆ, ವಿದ್ಯುತ್ತಿನ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ, ಶಿಕ್ಷಣದ ವ್ಯವಸ್ಥೆ ಎಲ್ಲವೂ ಅತ್ಯಂತ ಸ್ತುತ್ಯವಾದದ್ದು, ಅಭಿನಂದನೀಯವಾದದ್ದು. ಅದರ ಜೊತೆಗೆ ಪ್ರಜೆಗಳೆಲ್ಲ ಧಾರ್ಮಿಕರಾಗಿರುವಂತೆ, ಧರ್ಮ ಮಾರ್ಗದಲ್ಲಿರುವಂತೆ, ದೇವರಲ್ಲಿ ನಂಬಿಕೆಯನ್ನು ಇಡುವಂತೆ ವ್ಯವಸ್ಥೆ ಮಾಡುವುದು ಕೂಡ ರಾಜರ ಕರ್ತವ್ಯ ಎಂಬುದಾಗಿ ಪೃಥು ಮಹಾರಾಜ ಹೇಳ್ತಾ ಇದ್ದಾನೆ. ಇದನ್ನೇನಾದರೂ ನಮ್ಮ ಎಲ್ಲ ರಾಜರು ಅಧಿಕಾರಿಗಳು ನಡೆಸಿದರೆ ನಮ್ಮ ದೇಶದ ಉದ್ಧಾರ ಆಗ್ತದೆ. ಒಂದು ಕಡೆಗೆ ಅತ್ಯಂತ ಸಂತೋಷದ ಸಂಗತಿ, ಇವತ್ತಿನ ಇಂತಹ ಘೋರವಾದ ಕಲಿಯುಗದಲ್ಲಿಯೂ ಕೂಡ 500 ವರ್ಷಗಳ ನಂತರವೂ ಹೋರಾಟ ಆಗಿ ಕೊನೆಗೂ ರಾಮ ಮಂದಿರದ ನಿರ್ಮಾಣ ಆಗಿದೆ ಅಂದರೆ ನಮ್ಮ ದೇಶ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತದೆ. ರಾಮರಾಜ್ಯ ಬರುತ್ತೆ. ಎಲ್ಲಿ ನೋಡಿದರಲ್ಲಿ ಧರ್ಮ, ರಾಮನ ಆದರ್ಶಗಳು ಮತ್ತೆ ಬರ್ತವೆ ಎನ್ನುವ ಉತ್ಸಾಹ, ಚೈತನ್ಯ ಎಲ್ಲರಲ್ಲಿ ಬಂದಂತಾಗಿದೆ. ಇದು ಬಹಳ ಸಂತೋಷದ ಸಂಗತಿ, ಸ್ವಾಗತಾರ್ಹವಾದದ್ದು. ಆದರೆ ಇದೇ ರೀತಿ ಎಲ್ಲ ರಾಜರೂ ಕೂಡ ಧರ್ಮಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅನ್ನುವುದನ್ನು ಶ್ರೀಮದ್ಭಾಗವತ ನಮಗೆ ಸಂದೇಶ ನೀಡುತ್ತದೆ. ಆ ರೀತಿಯಾಗಿ ಎಲ್ಲರಿಗೆ ಉಪದೇಶ ಮಾಡಿದ. ಇನ್ನು ವಿರಕ್ತನಾಗಿ ತಾನು ಅರಣ್ಯಕ್ಕೆ ಹೊರಟು ನಿಲ್ತಾನೆ. ಆ ಸಂದರ್ಭದಲ್ಲಿ ಸನಕಾದಿಗಳು ಬರ್ತಾರೆ. ಸನಕಾದಿಗಳು ಬಂದಾಗ, ಸನಕ ಸನಂದನಾದಿಗಳು ಬಂದಾಗ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾನೆ. ಬ್ರಹ್ಮಪುತ್ರರು ತಾವೇ ಮನೆಗೆ ಬಂದಿದ್ದಾರೆ. ನಿಮ್ಮಂಥವರ ಪಾದಧೂಲಿಯಿಂದ ನನ್ನ ರಾಜ್ಯ ಪವಿತ್ರ ಆಯಿತು. ತಮ್ಮಂಥವರು ಬಂದು ಅನುಗ್ರಹ ಮಾಡದೇ ಇದ್ದರೆ ನಮ್ಮ ಮನೆ, ನನ್ನ ರಾಜ್ಯ ಇದು ಸ್ಮಶಾನ ಸದೃಶ. ಈಗ ಇದು ವೈಕುಂಠ ತುಲ್ಯವಾಗಿದೆ. ತಾವು ಬಂದದ್ದು ಪರಮಾನುಗ್ರಹ ಅಂತ ಅವರ ಸ್ತೋತ್ರವನ್ನು ಮಾಡುತ್ತಾನೆ. ನಾನೇನು ಮಾಡಬೇಕು ಹೇಳಿ, ನನಗೆ ಸಂಸಾರ ಸಾಕಾಗಿದೆ, ವೈರಾಗ್ಯ ಬಂದಿದೆ, ಉದ್ಧಾರದ ದಾರಿಯನ್ನು ತೋರಿಸಿ ಅಂತ. ಶಾಸ್ತ್ರೇಶ್ವಿಯಾನೇವ ಸುನಿಶ್ಚಿತೋ ನೃಣಾಂ ವಿಮೃಶ್ಯ ಸಮ್ಯಗ್ ಶಾಸ್ತ್ರೇಶ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಗ್ ವಿಮೃಶೇಷು ಹೇತು ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾರತಿರ್ಬ್ರಹ್ಮಣಿ ನಿರ್ಗುಣೇ ಚಯ. ಸಕಲ ಶಾಸ್ತ್ರಗಳ ಸಾರವನ್ನು ಹೇಳ್ತೇನೆ ಅಂತಾರೆ ಸನಕಾದಿಗಳು. ಸಕಲ ಶಾಸ್ತ್ರಗಳ ಸಾರ ಅಂದರೆ ಎರಡೇ ಮಾತು, ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ. ಪರಮಾತ್ಮನನ್ನು ಬಿಟ್ಟು ಇನ್ನುಳಿದ ವಿಷಯಗಳಲ್ಲಿ ಪೂರ್ಣವಾದ ಅನಾಸಕ್ತಿ, ಪೂರ್ಣ ದೃಢವಾದ ಆಸಕ್ತಿ ಭಗವಂತನಲ್ಲಿ. ಇದು ಎರಡೇ ಇದೆ ಉಪಾಯ. ಇನ್ನೇನು ನಾನು ಹೆಚ್ಚಿಗೆ ಹೇಳಲಿ ಎಂದರು. ಬೇಕಾದಷ್ಟು ಮುಂದೆ ಉಪದೇಶ ಮಾಡಿದ್ದಾರೆ. ಸೂತ್ರ ಇದು. ದೇವರನ್ನು ಬಿಟ್ಟು ಇನ್ನುಳಿದ ಎಲ್ಲ ವಸ್ತುಗಳಲ್ಲಿ ಆಸಕ್ತಿಯನ್ನು ಪರಿತ್ಯಾಗ ಮಾಡಿ ಭಗವಂತನಲ್ಲಿ ದೃಢವಾದ ಆಸಕ್ತಿಯನ್ನು ಮಾಡಿ ದೇವರ ಸ್ಮರಣೆಯನ್ನು ಮಾಡುತ್ತಾ, ದೇವರ ಚಿಂತನವನ್ನು ಮಾಡುತ್ತಾ ಇಡೀ ಜಗತ್ತಿಗೆ ಕಾರಣನಾದ ಭಗವಂತನ ಆ ಮಹಿಮೆಯನ್ನು ಧ್ಯಾನ ಮಾಡುವುದೇ ಮೋಕ್ಷದ ದಾರಿ ಅಂತ ಉಪದೇಶ ಮಾಡಿದ್ದಾರೆ. ಇವನು ಸ್ವಯಂ ಅಪರೋಕ್ಷ ಜ್ಞಾನಿ. ಇನ್ನೂ ಜ್ಞಾನೋತ್ತರ ಸಾಧನೆಯನ್ನು ಮಾಡಿ ಮೋಕ್ಷದಲ್ಲಿ ಆನಂದದ ಅಭಿವೃದ್ಧಿಯನ್ನು ಪಡೆಯಬೇಕಾದವನು. ಅವನಿಗೆ ಉಪದೇಶ ಮಾಡಿ ಅನುಗ್ರಹವನ್ನು ಮಾಡಿದ್ದಾರೆ. ಅದೇ ರೀತಿ ಧ್ಯಾನವನ್ನು ಮಾಡಿ ಉತ್ತಮವಾದಂತಹ ಸ್ಥಾನವನ್ನು ಹೊಂದಿದ್ದಾನೆ. ಅವನು ದೇಹತ್ಯಾಗವನ್ನು ಮಾಡಿದಾಗ ಅರ್ಚಿ ಅವಳೂ ಕೂಡ ಇವನ ಜೊತೆಗೆ ಸಹಗಮನವನ್ನು ಹೋಗಿದ್ದಾಳೆ. ಉತ್ತಮವಾದಂತಹ ಸ್ಥಾನವನ್ನು ಪಡೆದಿದ್ದಾರೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿ ಇವನ ಪೃಥುರಾಜನ ಚರಿತ್ರೆಯನ್ನು ವರ್ಣನೆ ಮಾಡಿದ್ದಾರೆ. ಸಮಯ ಬಹಳ ಆಗಿದೆ. ಮುಂದೆ ಇದೇ ವಂಶದಲ್ಲಿ
ಈ ಧ್ರುವರಾಜನ ಕಥೆ ಹೇಳುವಾಗ ಒಂದು ಮಾತನ್ನು ಹೇಳಿರ್ತಾರೆ ನಾರದರು. ಈ ವಿದುರ ಮೈತ್ರೇಯರ ಸಂವಾದದಲ್ಲಿ ಮೈತ್ರೇಯರು ವಿದುರನಿಗೆ ಹೇಳ್ತಾರೆ ಅದನ್ನು. ಧ್ರುವರಾಜರ ಕಥೆಯ ಬಗ್ಗೆ, ಧ್ರುವರಾಜರ ಮಹಿಮೆ, ಅವರ ಭಕ್ತಿಯ ಬಗ್ಗೆ ನಾರದರು ಪ್ರಚೇತಸರ ಸಭೆಯಲ್ಲಿಯೂ ಕೊಂಡಾಡ್ತಾರೆ ಅಂತ. ಅದು ವಿದುರನಿಗೆ ಕುತೂಹಲ. ಅವರು ಯಾರು ಪ್ರಚೇತಸರು? ಧ್ರುವರಾಜನ ಕಥೆಯನ್ನು ಪ್ರಚೇತಸರ ಸಭೆಯಲ್ಲಿ ಕೊಂಡಾಡುತ್ತಾರೆ ಅಂದರೆ ಅದೊಂದು ಹೆಗ್ಗಳಿಕೆ ಅಂತ ಹೇಳ್ತಾರೆ. ಹಾಗೆ ಹೇಳಬೇಕಾಗಿದ್ದರೆ ಆ ಪ್ರಚೇತಸರು ಬಹಳ ದೊಡ್ಡವರಾಗಿರಬೇಕಲ್ಲ, ಅವರು ಯಾರು ಅಂತ. ಅದಕ್ಕೆ ಆ ಪ್ರಚೇತಸರ ಕಥೆಯನ್ನು ತಿಳಿಸ್ತಾರೆ ಮುಂದೆ. ಈ ಪ್ರಾಚೀನ ಬರ್ಹಿಯ ಬಗ್ಗೆಯೂ ಹಿಂದೆ ಒಂದು ಉಲ್ಲೇಖ ಬರುತ್ತೆ. ಎಲ್ಲಿ ಅಂದರೆ, ನಿನ್ನೆ ಕಥೆ ಕೇಳಿದಿರಿ, ವೀರಭದ್ರನ ರೂಪದಲ್ಲಿ ರುದ್ರದೇವರು ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ಪ್ರವೇಶ ಮಾಡಿ ಆ ಮಂಟಪದಲ್ಲಿ ಎಲ್ಲವನ್ನು ಧ್ವಂಸ ಮಾಡ್ತಾರೆ ಅಂತ. ಆ ಸಂದರ್ಭದಲ್ಲಿ ಪ್ರಸೂತಿ ದಕ್ಷ ಪ್ರಜಾಪತಿಯ ಹೆಂಡತಿ ಮಾತನಾಡ್ತಾಳಂತೆ. ಇದೇನು ಜೋರಾಗಿ ಧ್ವನಿ ಕೇಳಿಸ್ತಾ ಇದೆ, ಎಲ್ಲ ಕಡೆಗೆ ಧೂಳಿ ಏಳ್ತಾ ಇದೆ, ಯಾರೋ ನಮ್ಮ ಮೇಲೆ ಆಕ್ರಮಣ ಮಾಡೋ ಹಾಗೆ ಕಾಣಿಸ್ತಾ ಇದೆ. ಇನ್ನೂ ವೀರಭದ್ರ ಬಂದಿಲ್ಲ. ಬರೋ ಸಂದರ್ಭದಲ್ಲಿ ಕಳ್ಳರಂತೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಸಾಧ್ಯ ಇಲ್ಲ ಅಂದರೆ, ಇದು ಪ್ರಾಚೀನ ಬರ್ಹಿ ರಾಜ್ಯವನ್ನು ಆಳುವ ಕಾಲ. ಅಂತಹ ಒಬ್ಬ ಧಾರ್ಮಿಕನಾದ ರಾಜ ರಾಜ್ಯವನ್ನು ಆಳುವಾಗ ಹೀಗೆಲ್ಲ ಕಳ್ಳರು ಬರೋದಕ್ಕೆ ಅವಕಾಶ ಇರೋದಿಲ್ವಲ್ಲ ಅಂತ ಮಾತಾಡ್ತಾಳೆ. ಅಂದರೆ ಪ್ರಸೂತಿ ದಕ್ಷ ಪ್ರಜಾಪತಿಯ ಹೆಂಡತಿ, ಒಬ್ಬ ದೇವತಾ ಸ್ತ್ರೀ, ಒಬ್ಬ ದೇವತೆಯ ಪತ್ನಿ. ಅವಳು ಪ್ರಾಚೀನ ಬರ್ಹಿ ರಾಜ ಇದ್ದರೆ ಕಳ್ಳರ ಬಾಧೆ ಇಲ್ಲ ಅಂತನ್ನೋ ಮಾತನ್ನು ಆಡಬೇಕಾಗಿದ್ದರೆ ಪ್ರಾಚೀನ ಬರ್ಹಿ ಎಂಬಂತಹ ರಾಜನ ಮಹತ್ವ ಎಷ್ಟು ಅಂತ ನಾವು ತಿಳಿಯಬಹುದು. ಪ್ರಚೇತಸರ ಮಹತ್ವ ಏನು ಅಂತ ಅದನ್ನು ಆ ಪ್ರಾಚೀನ ಬರ್ಹಿ ಎಂಬ ರಾಜ, ಅವನ ಮಕ್ಕಳೇ ಪ್ರಚೇತಸರು ಅಂತ. ಅವರೆಲ್ಲರೂ ಕೂಡ ಮಹಾಜ್ಞಾನಿಗಳು. ರುದ್ರದೇವರು ಅವರೆಲ್ಲರೂ ತಪಸ್ಸೆ ಮಾಡಬೇಕು ಅಂತ ಹೊರಡ್ತಾರೆ. ರುದ್ರದೇವರು ಅವರಿಗೆ ಉಪದೇಶ ಮಾಡ್ತಾರೆ. ರುದ್ರದೇವರು ಉಪದೇಶ ಮಾಡಿದ ರೀತಿಯಲ್ಲಿ ನೀವು ತಪಸ್ಸು ಮಾಡಿ ಅಂತ ನಾರದರು ಹೇಳಿರ್ತಾರೆ. ಹಾಗಾಗಿ ರುದ್ರಗೀತ ಅಂತ ಬಹಳ ಸುಂದರವಾಗಿ ರುದ್ರದೇವರು ಅವರಿಗೆ ತತ್ವೋಪದೇಶವನ್ನು ಮಾಡುತ್ತಾರೆ. ಸ್ವಧರ್ಮನಿಷ್ಠ ಶತಜನ್ಮಭಿಃ ಪುಮಾನ್ ವಿರಿಂಚತಾಮೇತಿ ತತಃ ಪರಂ ಹಿಮಾಂ. ಶ್ರೀಮದಾಚಾರ್ಯರು ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ಇದನ್ನು ಉದಾಹರಣೆ ಮಾಡುತ್ತಾರೆ. ಋಜುಗಣಸ್ಥರು, ಅನಾದಿ ಕಾಲದಿಂದ ಪರಿಶುದ್ಧವಾದ ಜ್ಞಾನ ಇದ್ದವರು, ಅಪರೋಕ್ಷ ಜ್ಞಾನವನ್ನು ಪಡೆದು 100 ಜನ್ಮಗಳವರೆಗೆ ವಿಶೇಷ ಸಾಧನೆಯನ್ನು ಮಾಡಿ ಬ್ರಹ್ಮ ಪದವಿಯನ್ನು ಹೊಂದಿ ಪರಮಾತ್ಮನನ್ನು ಹೊಂದುತ್ತಾರೆ ಲಕ್ಷ್ಮೀ ದ್ವಾರ. ರುದ್ರದೇವರು ತಮ್ಮ ಬಗ್ಗೆ ಹೇಳುತ್ತಾರೆ, ನಾವು ರುದ್ರ ಪದವಿ ಯೋಗ್ಯರಾದವರು ಅಪರೋಕ್ಷ ಜ್ಞಾನವಾದ ಮೇಲೆ 40 ಜನ್ಮಗಳ ಸಾಧನೆಯನ್ನು ಮಾಡಿ, ಅರ್ಥಾತ್ 39 ಜನ್ಮಗಳ ಸಾಧನೆಯನ್ನು ಮಾಡಿ 40ನೇ ಜನ್ಮದಲ್ಲಿ ರುದ್ರ ಆಗಿ 41ನೇ ಜನ್ಮದಲ್ಲಿ ಶೇಷ ಆಗಿ ಮೋಕ್ಷವನ್ನು ಹೊಂದ್ತೇವೆ. ಆ ಪರಮಾತ್ಮನನ್ನು ಹೊಂದುವುದಕ್ಕೆ ಅಷ್ಟು ಸುಲಭ ಅಂತ ತಿಳಿಯಬೇಡಿ, ಅಷ್ಟು ಸಾಧನೆಯನ್ನು ಮಾಡಬೇಕಾಗತ್ತೆ. ಇಂದ್ರ ಪದವಿಗೆ ಹೋಗಬೇಕಾದರೆ 20 ಜನ್ಮಗಳ ಸಾಧನೆ. 20 ಅಂದರೆ 20 ಅಂತ ತಿಳ್ಕೊಬೇಡಿ. ಅನಾದಿ ಕಾಲದಿಂದ ಸಾಧನೆ ಮಾಡ್ತಾ ಅಪರೋಕ್ಷ ಜ್ಞಾನವಾದ ಮೇಲಿನ ಸಾಧನ ಇದು. ಈ ರೀತಿ ಆ ಪರಮಾತ್ಮನ ಮಹಿಮೆ ಇದೆ. ಅಂತಹ ಪರಮಾತ್ಮನನ್ನು ತಿಳಿಯುವುದಕ್ಕೆ ಸುಲಭ ಅಂತ ತಿಳಿಯಬೇಡಿ, ಅಸಾಧ್ಯ ಅಂತೂ ತಿಳಿಯಬೇಡಿ, ಪ್ರಯತ್ನ ಮಾಡಿ ಅಂತ ತಾವು ಸ್ವತಃ ರುದ್ರದೇವರು ಮಂತ್ರಗಳ ಉಪದೇಶವನ್ನು ಮಾಡಿ ಪರಮಾನುಗ್ರಹವನ್ನು ಮಾಡಿ ಕಳಿಸ್ತಾರೆ. ಆ ರುದ್ರದೇವರ ಅನುಗ್ರಹದ ಬಲದಿಂದ ನಿರಾತಂಕವಾಗಿ ತಪಸ್ಸನ್ನು ಮಾಡ್ತಾರೆ. ಏನದು ತಪಸ್ಸು? ಅಲ್ಲಿ ಇಲ್ಲಿ ಕುಳಿತು ಮಾಡಿದ ತಪಸ್ಸಲ್ಲ, ಅದು ಸಮುದ್ರದೊಳಗೆ ಕುಳಿತು ತಪಸ್ಸು ಮಾಡುತ್ತಾರೆ. ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಕೂಡೋದು ಕಷ್ಟ, ಅದು ಉಪ್ಪು ನೀರು ಬೇರೆ, ಮಧ್ಯ ಮಧ್ಯದಲ್ಲಿ ಬಾಯಿ ತೆಗಿತೇನೆ ಅನ್ನೋ ಹಾಗಿಲ್ಲ. ಅಂತಹ ಉಪ್ಪಿನ ನೀರಿನಲ್ಲಿ ಸಹಸ್ರಾರು ವರ್ಷಗಳವರೆಗೆ ತಪಶ್ಚರ್ಯವನ್ನು ಮಾಡುತ್ತಾರೆ ಮಹಾನುಭಾವರಾದ ಪ್ರಚೇತಸರು. ಆ ಪ್ರಚೇತಸರಿಂದ ಮುಂದೆ ಅವರು ಹೊರಗೆ ಬರೋ ಅಷ್ಟೊತ್ತಿಗೆ ಸಾವಿರಾರು ವರ್ಷಗಳಾಗಿ ಹೋಗಿರುತ್ತದೆ. ಅವರು ಹೋಗುವಾಗಿದ್ದ ದಾರಿ ಬರುವಾಗಿರೋದಿಲ್ಲ, ಎಲ್ಲ ಕಡೆಗೆ ಗಿಡಗಳು ಬೇಕಾದಷ್ಟು ಬೆಳೆದು ಬಿಟ್ಟಿರ್ತದೆ. ಅಂತಹ ಸಂದರ್ಭದಲ್ಲಿ ಇವರು ಕೇವಲ ಕಣ್ಣು ತೆಗೆದರೆ ಗಿಡಗಳೆಲ್ಲ ಸುಡೋದಕ್ಕೆ ಪ್ರಾರಂಭ ಆಗ್ತದೆ. ಆಗ ಇದನ್ನೆಲ್ಲ ಮಾಡಬೇಡಿ ಅಂತ ಅವರ ಪಿತಾಮಹ ಬಂದು ಹೇಳ್ತಾನೆ. ಅದನ್ನು ನಿಲ್ಲಿಸ್ತಾರೆ. ಅಲ್ಲಿ ಕಂಡು ಪ್ರಮ್ಲೋಚ ಇವರಿಬ್ಬರಿಂದ ಹುಟ್ಟಿದ ಮಾರಿಷ ಅನ್ನುವ ಹೆಣ್ಣು ಮಗಳು, ಅವಳನ್ನು ಮದುವೆಯಾಗ್ತಾರೆ. ಅಲ್ಲಿ ದಕ್ಷ ಪ್ರಜಾಪತಿ ಮತ್ತೆ ಹುಟ್ಟಿ ಬರ್ತಾನೆ. ಬ್ರಹ್ಮದೇವರಿಂದ ಹುಟ್ಟಿದ್ದಾನೆ ಅಂಗುಷ್ಠದಿಂದ ದಕ್ಷ ಪ್ರಜಾಪತಿ. ಮತ್ತೊಮ್ಮೆ ಈ ಪ್ರಚೇತಸರಿಂದ ಮಾರಿಷಾಳಲ್ಲಿ ಹುಟ್ಟಿ ಬರ್ತಾನೆ.
ಯಾಕೆ ಮತ್ತೊಮ್ಮೆ ಹುಟ್ಟಿ ಬಂದ ಅಂತ. ಯಾಕೆ ಅಂದರೆ ಅವನು ಮಾಡಿದ ತಪ್ಪಿಗೆ ಅಂತ ಭಾಗವತ ಹೇಳುತ್ತದೆ. ಸ್ವತೋ ಮಹದ ಅವಜ್ಞಾನಾತ್ ಅಜನ್ಯಜನಯೋ ನಿಜಃ ಅಂತ. ರುದ್ರದೇವರ ತಿರಸ್ಕಾರ ಮಾಡಿದ್ದರ ಪರಿಣಾಮ ಆ ಪಾಪದಿಂದ ಬ್ರಹ್ಮದೇವರ ಮಗನಾಗಿ ಹುಟ್ಟಿ ಅಷ್ಟು ದೊಡ್ಡ ಪ್ರಮೋಷನ್ ಆದದ್ದು ಮತ್ತೆ ಕೆಳಗಿಳಿದ. ಪ್ರಚೇತಸರಂತಹ ಸಾಮಾನ್ಯರು, ಬ್ರಹ್ಮದೇವರ ಮುಂದೆ ಭಾರೀ ಸಾಮಾನ್ಯ ವ್ಯಕ್ತಿಗಳವರು, ಅಂತಹ ಪ್ರಚೇತಸರಿಂದ ಮತ್ತೊಮ್ಮೆ ದಕ್ಷ ಪ್ರಜಾಪತಿ ಹುಟ್ಟು ಬರುತ್ತಾನೆ ಎನ್ನುವ ಕಥೆಯನ್ನು ತಿಳಿಸ್ತಾರೆ ಅಂತಹ ಮಹಾನುಭಾವರು. ಆ ಪ್ರಚೇತಸರಿಗೆ ದೇವರು ಕೇಳ್ತಾನೆ, ಅವರು ತಪಸ್ಸು ಮಾಡಿ ಎಲ್ಲ ಮುಗಿದ ಮೇಲೆ ನಿಮಗೇನು ಬರಬೇಕು ಕೇಳಿ ಅಂತ. ರುದ್ರದೇವರ ಉಪದೇಶದಿಂದ ನೀನು ಬಂದು ದರ್ಶನ ಕೊಟ್ಟೆಯಲ್ಲ, ಇದಕ್ಕಿಂತ ದೊಡ್ಡ ವರ ಇನ್ನೇನು ಬೇಕು ಅಂದರು. ಇವತ್ತು ಪ್ರದೋಷ ಕಾಲ, ರುದ್ರದೇವರ ವಿಶೇಷವಾದ ಸ್ಮರಣೆಯನ್ನು ಮಾಡಬೇಕು. ಆ ಮಹಾನುಭಾವರಾದ ರುದ್ರದೇವರ ಉಪದೇಶ, ಅದರಿಂದ ನಾವೇನೋ ನಮ್ಮ ಶಕ್ತಿಗೆ ಅನುಗುಣವಾಗಿ ತಪಸ್ಸು ಮಾಡಿದರೆ ನೀನು ದರ್ಶನ ಕೊಟ್ಟೆಯಲ್ಲ, ವರ ಸಿಕ್ತು, ನಮಗೆ ಇನ್ನೇನು ಬೇಕು. ಆದರೂ ನೀನು ವರ ಕೇಳುವಂತಿ ಅನ್ನೋದಕ್ಕೆ ಇನ್ನೊಂದು ವರ ಕೇಳುತ್ತೇವೆ ಅಂತಾರೆ. ಅವರು ಹೇಳ್ತಾರೆ, ಯನ್ನಸ್ವಧೀತಂ ಗುರವಃ ಪ್ರಸಾದಿತಾ ವಿಪ್ರಾಶ್ಚ ವೃದ್ಧಾಶ್ಚ ಸದಾನುವೃತ್ಯ ಆರ್ಯಾಹ್ಯನಾಥಾಃ ಸುಹೃದೋ ಭ್ರಾತರಶ್ಚ ಸರ್ವಾಣಿ ಭೂತಾನ್ಯನಸೂಯಯೈವ ಯನ್ನಸ್ಸು ತಪ್ತಂ ತಪಯೇತದೀಶ ನಿರಂಧಸಾಂ ಕಾಲಮದಭ್ರಮಪ್ಸು ಸರ್ವಂ ತದೇತತ್ಪುರುಷಸ್ಯ ಭೂಮ್ನಃ ವೃಣೀಮಹೇ ತೇ ಪರಿತೋಷಣಾಯ. ಬಹಳ ಶ್ರೇಷ್ಠವಾದ ಶ್ಲೋಕಗಳು. ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಈ ಶ್ಲೋಕಗಳನ್ನು ಉದಾಹರಣೆ ಮಾಡ್ತಾರೆ. ಕರ್ಮಣ್ಯೇವಾಧಿಕಾರಸ್ತೆ ಮಾಫಲೇಶು ಕದಾಚನ ಎಂಬ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡುವ ಹಿನ್ನೆಲೆಯಲ್ಲಿ ಅವರಂತಾರೆ, ನಾವು ಎಷ್ಟೋ ದೀರ್ಘಕಾಲದವರೆಗೆ ಅಧ್ಯಯನವನ್ನು ಮಾಡಿದ್ದೇವೆ, ನಮ್ಮ ಗುರುಗಳ ಸೇವೆಯನ್ನು ಮಾಡಿ ಅವರ ಅನುಗ್ರಹ ಪಡೆದಿದ್ದೇವೆ. ಗುರುಗಳು ಮಾತ್ರ ಅಲ್ಲ, ಮನೆಯಲ್ಲಿರುವ ಹಿರಿಯರ ಸೇವೆಯನ್ನು ಮಾಡಿದ್ದೇವೆ. ಎಲ್ಲರೂ ತಿಳಿಯಬೇಕು, ವಿಶೇಷವಾಗಿ ಯುವಕರು ಯುವತಿಯರು ತಮ್ಮ ತಮ್ಮ ಹಿರಿಯರ ಸೇವೆಯನ್ನು ಮಾಡಿದ್ದೇವೆ. ಅನಾಥರಿಗೆ ಸೇವೆಯನ್ನು ಮಾಡಿದ್ದೇವೆ. ನಮ್ಮ ಶಾಸ್ತ್ರ ಎಷ್ಟು ಮಹತ್ವ ಕೊಟ್ಟಿದೆ ನೋಡಿ. ಅನಾಥರಿಗೆ ಸೇವೆಯನ್ನು ಮಾಡಿದ್ದೇವೆ, ಅಣ್ಣ ತಮ್ಮಂದಿರ ಸೇವೆ. ಅನಾಥಾಃ ಸುಹೃದಃ ಭ್ರಾತರಶ್ಚ, ಆ ಎಲ್ಲ ಪುಣ್ಯ ಇದೆಯಲ್ಲ, ಇದಲ್ಲದೆ ಈ ಸಮುದ್ರ ಮಧ್ಯದಲ್ಲಿ ಎಷ್ಟೋ ವರ್ಷ ಅನ್ನ ನೀರು ಬಿಟ್ಟು ತಪಸ್ಸು ಮಾಡಿದ್ದು. ನಿರಂಧಸಾಂ ಕಾಲಮದಭ್ರಮಪ್ಸು, ಇದೆಲ್ಲ ಪುಣ್ಯವನ್ನು ಒಂದು ಕಡೆಗೆ ಸೇರಿಸಿ ಒತ್ತಟ್ಟಿಗೆ ಮಾಡಿ ನಿನ್ನ ಪಾದಕ್ಕೆ ಹಾಕ್ತೇವೆ. ಪುಣ್ಯ ಸಾವಿರಾರು, ಆದರೆ ನಿನಗೆ ಕೇಳ್ತಾ ಇರೋ ವರ ಮಾತ್ರ ಒಂದೇ ಒಂದು. ಸರ್ವಂ ತದೇ ತತ್ಪುರುಷಸ್ಯ ಭೂಮ್ನಃ ವೃಣೀಮಹೇ ತೇ ಪರಿತೋಷಣಾಯ. ನಿನ್ನ ಪ್ರೀತಿ ಒಂದಾಗಲಿ ಸಾಕು, ಇನ್ನೇನು ಬೇಡ ಅಂತ ಕೇಳ್ತಾರೆ. ಹೀಗೆ ದೇವರಿಗೆ ಕೇಳಬೇಕು ಅಂತ ಶ್ರೀಮದಾಚಾರ್ಯರು ಗೀತಾಭಾಷ್ಯದಲ್ಲಿ ತಿಳಿಸ್ತಾರೆ. ಏನೇ ಸತ್ಕರ್ಮ ಮಾಡಿದರೂ ನಿನ್ನ ಪ್ರೀತಿಯಾಗಲಿ ಅಂತ. ಯಾಕೆಂದರೆ ಅದರ ಬೆಲೆನೇ ನಮಗೆ ಗೊತ್ತಿಲ್ಲ. ದೇವರ ಪ್ರೀತಿಯಿಂದ ಏನೆಲ್ಲವನ್ನೂ ನಾವು ಪಡ್ಕೊಳ್ಬೋದು. ಇದು ಬೇಕು ಅದು ಬೇಕು ಅಂತ ಕೇಳೋದು ಬೇಕಾಗಿಲ್ಲ. ಯಾಕೆ ಅದು ಒಂದೇ ಎಲ್ಲವನ್ನೂ ಕೊಡ್ತದೆ. ಉದ್ಯೋಗ ಮಾಡ್ತೀರಾ, ಏನು ಕೇಳ್ತೀರಿ? ತಿಂಗಳ ಕೊನೆಗೆ ಒಂದಿಷ್ಟು ಕೊತ್ತಂಬರಿ, ಕರಿಬೇವು, ಉದ್ದಿನ ಬೇಳೆ ಕೇಳ್ತೀರಾ? ಎಂದಾದರೂ ಕೇಳಿದ್ದೀರಾ? ಯಾಕೆ ಕೇಳೋದಿಲ್ಲ? ಒಂದು ಸಂಬಳ ಕೇಳಿದರೆ ಸಾಕು, ಎಲ್ಲವನ್ನೂ ನೀವೇ ತಗೊಳ್ಬೋದಲ್ವಾ? ಹಾಗೆ ದೇವರ ಪ್ರೀತಿ ಒಂದು ಸಿಕ್ಕರೆ ಎಲ್ಲವೂ ಸಿಗತ್ತೆ. ಇದು ಬೇಕು ಅದು ಬೇಕು ಅಂತ ಕೇಳೋದು ಬೇಕಾಗಿಲ್ಲ. ಸರ್ವಂ ತದೇ ತತ್ಪುರುಷಸ್ಯ ಭೂಮ್ನಃ ವೃಣೀಮಹೇ ತೇ ಪರಿತೋಷಣಾಯ. ಮತ್ತು ಬರೀ ಕೊತ್ತಂಬರಿ ಕೊಡ್ತದೆ ಅಂತ ತಿಳ್ಕೊಬೇಡ್ರಿ. ಇದು ವಿಷ್ಣು ಪ್ರೀತಿ ಮೋಕ್ಷವನ್ನೂ ಕೊಡ್ತದೆ, ಎಲ್ಲವನ್ನೂ ಕೊಡುವುದಕ್ಕೆ ಸಮರ್ಥ. ಅಂತಹ ವಿಷ್ಣು ಪ್ರೀತಿಯನ್ನು ಕೇಳಿ ಆ ಪ್ರಚೇತಸರು ಧನ್ಯರಾಗಿದ್ದಾರೆ ಎಂಬ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಪ್ರಾಚೀನ ಪರಿಹೆಯ ಕಥೆಯನ್ನು ಬಹಳ ವಿಸ್ತಾರವಾಗಿ ಹೇಳುತ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ
ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಜಯ ಶ್ರೀರಾಮ್. सीतापति श्रीमन्मूल रामचंद्र स्वामी भगवान की, श्री श्री सत्यप्रमोद तीर्थ गुरु महाराज की, श्री श्री सत्यात्म तीर्थ गुरु महाराज की।